we have come to the last chapter of the first pastoral epistle, 1 Timothy chapter 6. ನಾವು ಮೊದಲನೆಯ ಸಭಾಪಾಲಕರ ಪತ್ರಿಕೆಯಾದಂತಹ ಮೊದಲನೇ ತಿಮೋಥೆಯ ಪತ್ರಿಕೆಯ 6ನೇ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. Which is actually a teaching for the whole local assemblies. ನಾವು ತಿಮೋಥೆಯನಿಗೆ ಪೌಲನ ಆ ಒಂದು ಬೋಧನೆಯ ಕುರಿತಾಗಿ ನಾವು ನೋಡ್ತಾ ಬಂದೆವು. ಆ ಬೋಧನೆಯು ತಿಮೋಥೆಯನಿಗೆ ಮಾತ್ರ ಇರುವಂತದ್ದಲ್ಲ, ಸ್ಥಳೀಯ ಎಲ್ಲ ಸಭೆಗಳಿಗೂ ಇರುವಂತದ್ದಾಗಿದೆ. Chapter 6 is very practical, very important. 6ನೇ ಅಧ್ಯಾಯ ಅದೊಂದು ಪ್ರಾಯೋಗಿಕವಾದಂತಹ ಅಧ್ಯಾಯ ಮತ್ತು ತುಂಬಾ ಮುಖ್ಯವಾದಂತಹ ಅಧ್ಯಾಯವಾಗಿದೆ. It gives a secret of content life. ಅದು ಪರಿಪೂರ್ಣವಾದಂತಹ ತೃಪ್ತಿಕರ ಜೀವಿತ ಜೀವಿಸಲಿಕ್ಕೆ ಇರಬೇಕಾದಂತಹ ಆ ಒಂದು ಗೂಢಾರ್ಥವನ್ನ ತಿಳಿಸಿಕೊಡುತ್ತದೆ. It has two secrets. One is godliness, the other one is contentment. ತೃಪ್ತಿಕರವಂತ ಜೀವಿತ ಜೀವಿಸಲಿಕ್ಕೆ ಬೇಕಾದಂತಹ ಎರಡು ಮರ್ಮಗಳು ಯಾವುದೆಂದರೆ ಅದು ದೇವ ಭಕ್ತಿಯಿಂದ ಕೂಡಿದಂತಹ ಜೀವಿತ, ಇನ್ನೊಂದು ತೃಪ್ತಿದಾಯಕವಾದಂತಹ ಜೀವಿತ. Paul taught about what will happen to those who are desiring to become rich. ಪೌಲನು ಶ್ರೀಮಂತರಾಗಬೇಕು ಅಥವಾ ಐಶ್ವರ್ಯವಂತರಾಗಬೇಕು ಎಂಬುದಾಗಿ ಬಯಸುವವರ ಗತಿ ಏನಾಗುತ್ತದೆ ಎಂಬುದಾಗಿ ಆತನು ಹೇಳುತ್ತಾ ಇದ್ದಾನೆ. Last week we closed at verse 10. It says, the love of money is the root of all evil. ನಾವು ಕಳೆದ ವಾರ 10ನೇ ವಚನದಲ್ಲಿ ನಮ್ಮ ವಾಕ್ಯ ಭಾಗವನ್ನು ಮುಗಿಸಿದೆವು. ಅದೇನಂದರೆ ಹಣದಾಶೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಎಂಬುದಾಗಿ ನೋಡಿಕೊಂಡೆವು. And one of the danger is by that you can wander away from faith. ಆ ಒಂದು ಹಣದಾಶೆಯ ಇನ್ನೊಂದು ಭಯವೇನೆಂದ್ರೆ ನೀವು ದೇವ ಭಕ್ತಿಯಿಂದ ಅಥವಾ ಕ್ರಿಸ್ತನ ನಂಬಿಕೆಯಿಂದಲೇ ಹಿಂಜಾರಿ ಹೋಗಬಹುದು. We have many examples in the Bible of people who loved money. ನಾವು ಸತ್ಯವೇದದಲ್ಲಿ ನೋಡುವಾಗ ಅನೇಕ ಉದಾಹರಣೆಗಳನ್ನು ನೋಡುತ್ತೇವೆ, ನೋಡುತ್ತೇವೆ. Balaam was an example from the book of Numbers. ಬೀಳಾಮನ ಕುರಿತಾಗಿ ನಾವು and he ಅರಣ್ಯಕಾಂಡ. So much is mentioned in the Old Testament, the book of Numbers, about this man, a false prophet by name Balaam. ಸುಳ್ಳು ಪ್ರವಾದಿಯಾದಂತಹ ಈ ಬೀಳಾಮನ ವಿಷಯದಲ್ಲಿ ನಾವು ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಕಡೆಗಳಲ್ಲಿ ಆತನ ಕುರಿತಾಗಿ ನಾವು ನೋಡುತ್ತೇವೆ. 4 or 5 chapters are he is mentioned in 3-4 chapters. In the New Testament, his name is repeated as a warning for believers. ಉಪಯೋಗಿಸಲ್ಪಟ್ಟಿದೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ವಿಶ್ವಾಸಿಗಳಿಗೆ ಎಚ್ಚರಿಕೆಯನ್ನು ಕೊಡುವುದಕ್ಕಾಗಿ ಅವನ ಹೆಸರನ್ನು ಮತ್ತೆ ಉಪಯೋಗಿಸಿರುವಂತದನ್ನ ನಾವು ನೋಡುತ್ತೇವೆ. What was his end? He was killed by the sword. ಆತನ ಅಂತ್ಯ ಏನಾಗಿತ್ತು? ಆತನು ಕತ್ತಿಯಿಂದ ಕೊಲ್ಲಲ್ಪಟ್ಟನು. 2 Kings chapter 5 talks about another man. His name was Gehazi. ಎರಡನೇ ಅರಸುಗಳ ಪುಸ್ತಕದಲ್ಲಿ ನಾವು ನೋಡುವಾಗ ಇನ್ನೊಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡುತ್ತೇವೆ. ಆತನ ಹೆಸರು ಗೆಹಜಿ ಎಂಬುದಾಗಿ. He ran behind Naaman to get his silver and gold. Excuse me, uncle. Would you please repeat it, uncle? He ran behind Naaman to get silver and gold. ಈತನು ನಾಮಾನನ ಹಿಂದೆ ಆತನು ಓಡುವವನಾಗಿ ಗೆಹಜಿಯು ಚಿನ್ನ ಬೆಳ್ಳಿಯನ್ನ ತೆಗೆದುಕೊಂಡು ಬರುವುದಕ್ಕಾಗಿ ನಾಮಾನನ ಹಿಂದೆ ಓಡಿದನು. What was his end? ಆತನ ಅಂತ್ಯ ಏನಾಗಿತ್ತು? He became totally a man of leprosy. Naaman's leprosy, which was washed away in Jordan, it stuck to his body. ಆತನು ಏನಾದನು ಎಂಬುದಾಗಿ ನಾವು ನೋಡುವಾಗ ಜೀವನ ಪೂರ್ತಿ ಆತನು ಕುಷ್ಠರೋಗಿಯಾಗಿ ಬದುಕಬೇಕಾಗಿತ್ತು. ನಾಮಾನನ ಕುಷ್ಠರೋಗವು ಅದು ಯೋರ್ದನ ಹೊಳೆಯಲ್ಲಿ ಸ್ನಾನ ಮಾಡಿದ ತಕ್ಷಣ ಬಿಟ್ಟು ಹೋದಂತ ಆ ಕುಷ್ಠವು ಈ ಗೆಹಜಿಗೆ ಅಂಟಿಕೊಂಡದ್ದನ್ನು ನಾವು ನೋಡುತ್ತೇವೆ.
When we come to New Testament, we see one of the disciples, Judas Iscariot. ನಾವು ಹೊಸ ಒಡಂಬಡಿಕೆಗೆ ಬರುವಾಗ ಯೇಸು ಕ್ರಿಸ್ತನ ಅಪೋಸ್ತಲರಲ್ಲಿ ಒಬ್ಬನಾದಂತಹ ಇಸ್ಕರಿಯೋತ ಯೂದನನ್ನ ನೋಡುತ್ತೇವೆ. He ran behind money, and what was he sent? He hanged himself and he fell down. His intestines all came out. He died a horrible death. ಆತನ ಕುರಿತಾಗಿ ನಾವು ನೋಡುವಾಗ ಆತನು ಹಣದಾಶೆಯ ಹಿಂದೆ ಓಡಿದನು, ಮತ್ತೆ ಆತನ ಅಂತ್ಯಸ್ಥಿತಿ ಏನಾಗಿತ್ತು ಅಂದರೆ ಆತನು ನೇಣು ಹಾಕಿಕೊಂಡು ಸತ್ತನು ಮತ್ತು ಆತನ ಕರುಳುಗಳು ಅದು ಹೊಟ್ಟೆ ಸೀಳಿ ಹೊರಗೆ ಬಂದು ಆತನು ಭಯಂಕರವಾದಂತ ಸಾವನ್ನ ಸತ್ತನು. Acts 8 talks about one man by name Simon. He wanted to buy the gift of Holy Spirit for money, and Peter said, "Let your money perish with you." ಅಪೊಸ್ತಲರ ಕೃತ್ಯದಲ್ಲಿ ಸೀಮೋನ ಎಂಬಂತ ಇನ್ನೊಬ್ಬ ಆ ಒಂದು ಪ್ರವಾದಿಯ ಕುರಿತಾಗಿ ಮಂತ್ರವಾದಿಯ ಕುರಿತಾಗಿ ನಾವು ನೋಡುತ್ತೇವೆ. ಆತನು ಪೌಲನಿಗೆ ಹಣವನ್ನ ಕೊಟ್ಟು ಕೈಯಿಟ್ಟವರ ಮೇಲೆ ಪವಿತ್ರಾತ್ಮವರ ಬರುವ ಹಾಗೆ ನನಗೆ ಆಶೀರ್ವಾದವನ್ನು ಮಾಡು ಎಂಬುದಾಗಿ ಆತನು ಕೇಳಿಕೊಳ್ಳುತ್ತಾನೆ. So loving money is very dangerous. Loving money is very dangerous. ಆ ಪೌಲನು ಸಿಮೋನನಿಗೆ ಹೇಳಿದಂತದ್ದು, ನಿನ್ನ ಹಣದೊಟ್ಟಿಗೆ ನೀನು ಕೂಡ ನಾಶವಾಗುತ್ತಿ ಎಂಬುದಾಗಿ, ಮತ್ತು ಹಣದಾಶೆಯು ಅದು ತುಂಬಾ ಭಯಂಕರವಾದದ್ದು. Okay, now let's read the next section, verse 11. ನಾವು ಮುಂದನೇ ವಚನವನ್ನು ನಾವು ಓದಿಕೊಳ್ಳೋಣ. 1 ತಿಮೋಥಿ 6ನೇ ಅಧ್ಯಾಯ 11ನೇ ವಚನ. ಎಲೈ ದೇವರ ಮನುಷ್ಯನೇ, ನೀನಾದರೋ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. Here is the final charge to Timothy by Apostle Paul. ಪೌಲನು, ಅಪೊಸ್ತಲನಾದಂತಹ ಪೌಲನು ತಿಮೋತಿಗೆ ಕಡೆಯದಾಗಿ ಹೇಳುವಂತಹ ವಾಕ್ಯ ಭಾಗಗಳಿದಾಗಿವೆ. The 3 commands here. ಇಲ್ಲಿ 3 ಆಜ್ಞೆಗಳನ್ನು ಕೊಡುತ್ತಿದ್ದಾನೆ. One is flee or run away. ಒಂದು ಓಡು ಅಥವಾ ದೂರ ಓಡು ಎಂಬುದಾಗಿ. Another one is follow. ಇನ್ನೊಂದು ಹಿಂಬಾಲಿಸು. Thirdly, fight. ಮೂರನೇದಾಗಿ ಪ್ರಯಾಸ ಪಡು ಅಥವಾ ಯುದ್ಧ ಮಾಡು. Yeah, and in the verse 11, Timothy is called, "O man of God." 11ನೇ ವಚನದಲ್ಲಿ ತಿಮೋತಿಯನ್ನ ಎಲೈ ದೇವರ ಮನುಷ್ಯನೇ ಎಂಬುದಾಗಿ ಕರೆಯುತ್ತಾನೆ ಪೌಲನು. A very important name, because this is the name used for many godly prophets in the Old Testament. ಇದು ಒಂದು ಪ್ರಾಮುಖ್ಯವಾದಂತಹ ಹೆಸರು. ಹಳೆಯ ಒಡಂಬಡಿಕೆಯಲ್ಲಿ ಅನೇಕ ಪ್ರವಾದಿಗಳಿಗೆ ದೇವರ ಮನುಷ್ಯನೇ ಎಂಬುದಾಗಿ ಹೆಸರು ಉಪಯೋಗಿಸಲ್ಪಟ್ಟಿದೆ. A man of God means someone who is God-like in his character. ದೇವರ ಮನುಷ್ಯನು ಎಂಬುದಾಗಿ ಹೇಳುವಾಗ ಒಬ್ಬ ವ್ಯಕ್ತಿ ತನ್ನ ಗುಣಲಕ್ಷಣಗಳಲ್ಲಿ ದೇವರ ಗುಣಲಕ್ಷಣಗಳನ್ನು ಹೊಂದಿರುವಂತವನನ್ನೇ ದೇವ ಮನುಷ್ಯನು ಎಂಬುದಾಗಿ ಕರೆಯುತ್ತೇವೆ. So Paul is telling Timothy, for you flee these things. ಪೌಲನು ತಿಮೋತಿಯನಿಗೆ ಈ ರೀತಿ ಹೇಳುತ್ತಾನೆ, ನಿನಗಾದರೂ ನಾನು ಹೇಳುವುದೆಂದರೆ ನೀನು ಈ ವಿಷಯಗಳಿಂದ ದೂರ ಓಡಿ ಹೋಗು. What all he has to flee from? ಯಾವ ವಿಷಯಗಳಿಂದ ಆತನು ದೂರವಿರಬೇಕು? ಈ ವಿಷಯಗಳು, what was mentioned before. ಈ ಹಿಂದೆ ಹೇಳಲ್ಪಟ್ಟಂತಹ ವಿಷಯಗಳ ಕುರಿತಾಗಿ ಆತನು ದೂರ ಉಳಿಯಬೇಕು. In verse 4 we see one thing, he has to run away from conceit. Verse 4. 4ನೇ ವಚನದಲ್ಲಿ 6ನೇ ಅಧ್ಯಾಯ 4ನೇ ವಚನದಲ್ಲಿ ಆತನು ಕುತರ್ಕ ವಾಗ್ವಾದಗಳನ್ನ, ಹೊಟ್ಟೆ ಕಿಚ್ಚು, ದೂಷಣೆಗಳಿಗೆ ದೂರವಾಗಿರು ಎಂಬುದಾಗಿ ಆತನು ಹೇಳುತ್ತಾನೆ. In verse 5, impurity. ಮತ್ತು 5ನೇ ವಚನದಲ್ಲಿ ಆತನು ಅಪವಿತ್ರತೆ ಅಥವಾ ಅಪರಿಶುದ್ಧತೆಯಿಂದ ದೂರ ಓಡಿ ಹೋಗು ಎಂದು ಹೇಳುತ್ತಾನೆ. In verse 6 to 8, discontent spirit, ತೃಪ್ತಿ ಇಲ್ಲದ ಆತ್ಮ. 6ರಿಂದ 8ನೇ ವಚನದವರೆಗೆ ತೃಪ್ತಿ ಇಲ್ಲದ ಆತ್ಮವಿಲ್ಲದವನಾಗಿರು ಎಂದು ಹೇಳುತ್ತಾನೆ. Then foolish and lustful attitude, lustful behavior. ಮತ್ತು ಮೋಹದಿಂದ ಕೂಡಿದಂತಹ ಮತ್ತು ಮೂರ್ಖ ಬುದ್ಧಿಯಿಂದ ದೂರ ಉಳಿ ಎಂಬುದಾಗಿ ಹೇಳುತ್ತಾನೆ. And verse 10, from love of money. ಮತ್ತು 10ನೇ ವಚನದಲ್ಲಿ ಹಣದಾಶೆಯಿಂದ ದೂರ ಓಡಿ ಹೋಗು ಎಂದು ಹೇಳುತ್ತಾನೆ. These are the things that
a man of God has to run away from. ಈ ಸಂಗತಿಗಳಿಂದಲೇ ಒಬ್ಬ ದೇವ ಮನುಷ್ಯನು ಓಡಿ ಹೋಗಬೇಕು. In the New Testament, only Timothy is called this name, O man of God. ಹೊಸ ಒಡಂಬಡಿಕೆಯಲ್ಲಿ ದೇವ ಮನುಷ್ಯನೇ ಅಥವಾ ದೇವರ ಮನುಷ್ಯನೇ ಎಂಬುದಾಗಿ ಕರೆಯಲ್ಪಟ್ಟಿರುವಂತಹ ಒಬ್ಬನೇ ವ್ಯಕ್ತಿ ಅಂದರೆ ಆತನು ತಿಮೋಥೆಯನು ಮಾತ್ರ. It's an amazing thing. He was a young man, yet he was called a man of God. That's something you and I should desire. ಇದು ಒಂದು ಅದ್ಭುತವಾದಂತ ಸಂಗತಿ. ಏನೆಂದರೆ ಆತನು ಯೌವನಸ್ಥ ವ್ಯಕ್ತಿಯಾಗಿದ್ದುಕೊಂಡೇ ದೇವ ಮನುಷ್ಯನೇ ಎಂಬುದಾಗಿ ಆತನು ಕರೆಯಲ್ಪಟ್ಟನು. ನಾನು ನೀವು ಕೂಡ ಈ ರೀತಿ ಕರೆಯಲ್ಪಡುವುದಕ್ಕೆ ಆಶೆ ಉಳ್ಳವರಾಗಬೇಕು. And here he says, you Timothy, man of God, flee from this. And contrast to that is verse 10, some have wandered from the faith. So in contrast to the some who wandered away from faith, you be different. You flee from these things. 10ನೇ ವಚನದಲ್ಲಿ ಪೌಲನು ಹೇಳುತ್ತಾ, ಕೆಲವರು ತಮ್ಮ ನಂಬಿಕೆಯನ್ನ ಬಿಟ್ಟು ಅಲೆದಾಡಿ ಹೋಗಿದ್ದಾರೆ. ಇಂಥವರಿಗೆ ವಿರುದ್ಧವಾಗಿ ನೀನು ಇಂತಹ ವಿಷಯಗಳನ್ನ ಹಿಡಿದುಕೋ ಮತ್ತು ಇಂತಹ ವಿಷಯಗಳಿಂದ ದೂರ ಉಳಿ ಎಂಬುದಾಗಿ ಆತನಿಗೆ ಎಚ್ಚರ ಕೊಡುತ್ತಾ ಇದ್ದಾನೆ. So when you think about somebody who ran away, who comes to mind from temptation? Who was the person who ran away? ಓಡಿ ಹೋದಂತಹ ವ್ಯಕ್ತಿ ಎಂಬುದಾಗಿ ಹೇಳುವಾಗ, ಶೋಧನೆಗೆ ಒಳಪಡುವಾಗ ಪಾಪದಿಂದ ಓಡಿ ಹೋದಂತ ವ್ಯಕ್ತಿ ಎಂದು ಹೇಳುವಾಗ ಯಾರು ನಿಮ್ಮ ಮನಸ್ಸಿಗೆ ಬರುತ್ತಾರೆ? It's Joseph in Egypt, isn't it? ಐಗುಪ್ತ ದೇಶದಲ್ಲಿದ್ದಂತಹ ಯೋಸೇಫನಲ್ಲವೇ? How many Bible books he had with him? ಆತ ಯೋಸೇಫನ ಕುರಿತಾಗಿ ಬರೆಯಲ್ಪಟ್ಟಂತಹ ಎಷ್ಟು ಪುಸ್ತಕಗಳಿವೆ? No. ಯೋಸೇಫನ ಕೈಯಲ್ಲಿ ಸತ್ಯವೇದದ ಎಷ್ಟು ಪುಸ್ತಕಗಳಿತ್ತು? Not even one. ಯೋಸೇಫನ ಕೈಯಲ್ಲಿ ಎಷ್ಟು ಪುಸ್ತಕಗಳಿತ್ತು? ಸತ್ಯವೇದದ ಒಂದು ಪುಸ್ತಕಗಳೂ ಇರಲಿಲ್ಲ. Was the law given? No. ಧರ್ಮಶಾಸ್ತ್ರವು ಕೊಡಲ್ಪಟ್ಟಿತ್ತ ಆತನ ಕಾಲದಲ್ಲಿ? ಇಲ್ಲ. Only he had the knowledge of God through his parents. He had the fear of God that made him to run away from temptation. ಆತನಿಗೆ ದೇವ ಭಕ್ತಿ ತನ್ನ ತಂದೆ ತಾಯಿಗಳಿಂದ ಕಳಿಸಲ್ಪಟ್ಟಿತ್ತು. ಆ ದೇವ ಭಕ್ತಿ ಇದ್ದದರಿಂದಲೇ, ಆ ದೇವರ ಭಯವಿದ್ದದರಿಂದಲೇ ಆತನು ಶೋಧನೆಯಿಂದ ಪಾಪದಿಂದ ಓಡಿ ಹೋದನು. I often wonder, I would have probably fallen into that trap. We do that many times. What a testimony of man who fled from temptation. ನಾನು ನನ್ನ ಜೀವಿತದಲ್ಲಿ ಇಂತಹ ಪಾಪಕ್ಕೆ ಬೀಳುವಂತ ಅನೇಕ ಸಂಗತಿಗಳು ಬಂದವು. ನಾವು ಈ ವ್ಯಕ್ತಿಯನ್ನ ಕುರಿತಾಗಿ ನೋಡುವಾಗ ಆತನು ದೇವ ಮನುಷ್ಯನಾಗಿದ್ದುಕೊಂಡು ಇಂಥ ಪಾಪದಿಂದ ಓಡಿ ಹೋದಂತ ಅದ್ಭುತ ವ್ಯಕ್ತಿ ಆಗಿದ್ದಾನೆ. Secondly, in verse 12, he says, fight the good fight of faith. Now before that, pursue, verse 11, second part, pursue righteousness, godliness, faith, love, steadfastness and gentleness. 11ನೇ ವಚನದ 2ನೇ ಭಾಗದಲ್ಲಿ ನಾವು ನೋಡುತ್ತೇವೆ, ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು ಎನ್ನುತ್ತಾನೆ. What are these items? ಈ ಒಂದು ವಿಷಯಗಳು ಯಾವುದು? These are personal virtues that are of eternal value. ಇದು ಒಂದು ವೈಯಕ್ತಿಕವಾದಂತಹ ಗುಣಲಕ್ಷಣಗಳು, ಅದು ನಿತ್ಯತ್ವಕ್ಕೂ ಬೆಲೆಯುಳ್ಳಂತಹ ಗುಣಲಕ್ಷಣಗಳಾಗಿವೆ. This has the fruit of the Spirit mentioned in Galatians chapter 5. ಇದೇ ದೇವರ ಆತ್ಮನ ಫಲಗಳಾಗಿವೆ ಗಲಾತ್ಯ 5ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರುವ ಹಾಗೆ. It is also the qualification of the elders we read in chapter 3. ನಾವು 1 ತಿಮೋಥೆ 3ನೇ ಅಧ್ಯಾಯದಲ್ಲಿ ಓದಿದ ಹಾಗೆ ಹಿರಿಯರಿಗೆ, ಸಭಾ ಹಿರಿಯರಿಗೆ ಇರಬೇಕಾದಂತಹ ಗುಣಲಕ್ಷಣಗಳು ಕೂಡ ಇದೇ ಆಗಿದೆ. Now let's look at what is righteousness. ನಾವು ನೀತಿ ಅಂದರೆ ಏನು ಎಂಬುದಾಗಿ ನೋಡೋಣ. It is justice and integrity in our dealings with our fellow men. ಅದು ನಮ್ಮ ಜೊತೆ ಸಹೋದರರಲ್ಲಿ ಅಥವಾ ಜೊತೆಯ ವ್ಯಕ್ತಿಗಳೊಟ್ಟಿಗೆ ನಾವು ನಡೆದುಕೊಳ್ಳುವಂತಹ ರೀತಿಯಲ್ಲಿ ಇರಬೇಕಾದಂತಹ ನೀತಿ ಮತ್ತು ಒಂದು ಮೌಲ್ಯವಾಗಿದೆ, ಪ್ರಾಮಾಣಿಕತೆಯಾಗಿದೆ.
What is godliness? ದೇವ ಭಕ್ತಿ ಅಂದರೇನು? It is God likeness in our character. ನಮ್ಮ ನಡವಳಿಕೆಯಲ್ಲಿ ದೇವರ ಗುಣಲಕ್ಷಣಗಳನ್ನು ಹೊಂದಿರುವುದೇ ಭಕ್ತಿ. Thirdly, faith. That means faithfulness or dependability. ಮೂರನೇದಾಗಿ ನಂಬಿಕೆ. ನಂಬಿಕೆ ಅಂದರೆ ನಮ್ಮ ಮೇಲೆ ಇತರರು ನಂಬಿಕೆ ಇಡುವಷ್ಟು ನಾವು ನಂಬಿಕೆಯುಳ್ಳವರಾಗುವುದು. We should be dependable people. ನಾವು ನಂಬತಕ್ಕಲ್ಲ, we should be. ನಮ್ಮ ಮೇಲೆ ಆಧಾರವನ್ನ. Fourthly, it is love. ನಾಲ್ಕನೇದಾಗಿ ಅದು ಪ್ರೀತಿ. It is affection for God and fellow believers, fellow men. ದೇವರಿಗಾಗಿ ಮತ್ತು ನಮ್ಮ ಜೊತೆಯ ಸಹೋದರರಿಗಾಗಿ Affection. ಇರಬೇಕಾದಂತಹ ಬಯಕೆ ಅದು ಪ್ರೀತಿಯಾಗಿದೆ. Next one is patience. ಇನ್ನೊಂದು ಐದನೇ ಹಲೋ Patience, that is endurance under trial. That's what patience means. ತಾಳ್ಮೆ ಅಥವಾ ಸ್ಥಿರಚಿತ್ತ ಅಂತಂದರೆ ಕಷ್ಟಗಳ ನಡುವೆಯೂ ನಾವು ಕಾದುಕೊಂಡಿರುವುದು ಅಥವಾ ತಾಳ್ಮೆಯಿಂದ ಇರುವುದು. Lastly, gentleness. ಕೊನೆಯದಾಗಿ ಆರನೇ ಪದ ಸಾತ್ವಿಕತ್ವ. Kind and humble disposition. ಸಾತ್ವಿಕತ್ವ ಎಂಬುದಾಗಿ ಹೇಳುವಾಗ ತಗ್ಗಿಸಲ್ಪಟ್ಟಂತಹ ಮತ್ತು ಕರುಣೆಯುಳ್ಳಂತಹ ಮನೋಭಾವ. These are the things Timothy is supposed to follow, and this is the same thing God wants me and you to follow. ಈ ವಿಷಯಗಳನ್ನೇ ತಿಮೋಥೆಯನು ಹಿಂಬಾಲಿಸಬೇಕು ಎಂಬುದಾಗಿ ಪೌಲನು ಹೇಳುತ್ತಾನೆ ಮತ್ತು ದೇವರು ನನಗೂ ನಿಮಗೂ ಕೂಡ ಇಂತಹ ವಿಷಯಗಳನ್ನ ಹಿಂಬಾಲಿಸಬೇಕು ಎಂದು ಹೇಳುತ್ತಾರೆ. Only when we are led by the Holy Spirit we will have this character, and I realize I have to develop this character in my own life. ನಾವು ಪವಿತ್ರಾತ್ಮನಿಂದ ನಡೆಸಲ್ಪಡುವಾಗ ಮಾತ್ರ ಈ ಎಲ್ಲ ಗುಣಗಳನ್ನು ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ನನಗೆ ಮನವರಿಕೆಯಾದದ್ದೇನೆಂದರೆ ನಾನೂ ಕೂಡ ನನ್ನ ಜೀವಿತದಲ್ಲಿ ಇಂತಹ ನಡವಳಿಕೆಗಳನ್ನ ಬೆಳೆಸಿಕೊಳ್ಳಬೇಕಾಗಿದೆ. So flee and follow. ಆದ್ದರಿಂದ ಓಡಿ ಹೋಗಬೇಕು ಕೆಲವು ಸಂಗತಿಗಳಿಂದ, ಇನ್ನೊಂದು ಕೆಲವು ಸಂಗತಿಗಳನ್ನ ಹಿಂಬಾಲಿಸಬೇಕು. And verse 12 says the third one, fight the good fight of faith. ಮತ್ತು 12ನೇ ವಚನದಲ್ಲಿ ಆತನು ಹೇಳುವ ಹಾಗೆ ನಂಬಿಕೆಯುಳ್ಳವರು, ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನ ಮಾಡು. It has an athletic phrase or a military phrase. ಈ ಒಂದು ವಚನ ಭಾಗವು ಅದು ಒಬ್ಬ ಓಟಗಾರನಿಗೆ ಅಥವಾ ಸೈನ್ಯದಲ್ಲಿ ಇರುವವನಿಗೆ ಹೇಳಲ್ಪಡುವಂತಹ ವಚನ ಭಾಗದ ರೀತಿ ಇದೆ. And then it says take hold of eternal life. ಮತ್ತು ಅದು ನಿತ್ಯ ಜೀವವನ್ನ ಹಿಡಿದುಕೋ ಎಂಬುದಾಗಿ ಅಲ್ಲಿ ಮುಂದೆ ಹೇಳುತ್ತಾನೆ. Well, we should not misunderstand. It's not telling that by effort you can gain eternal life. That's not what it means. ಇದನ್ನು ನಾವು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು. ಏನೆಂದರೆ ನಮ್ಮ ಸ್ವಂತ ಕ್ರಿಯೆಗಳಿಂದ ನಾವು ನಿತ್ಯ ಜೀವವನ್ನು ಹೊಂದಿಕೊಳ್ಳಬಹುದು ಎಂಬುದಾಗಿ ಅಲ್ಲ. But it is living a life that is worth the eternal life that God has already given us. ಅದರ ಅರ್ಥ ದೇವರು ನಮಗೆ ಈಗಾಗಲೇ ಕೊಡಲ್ಪಟ್ಟಿರುವಂತಹ ನಿತ್ಯ ಜೀವಕ್ಕೆ ಯೋಗ್ಯವಾದಂತಹ ಜೀವಿತವನ್ನ ನಾವು ಭೂಮಿಯ ಮೇಲೆ ಜೀವಿಸುವುದೇ ಆಗಿದೆ. And then it says that you have made a good confession in the presence of many witnesses. Verse 12. 12ನೇ ವಚನದ ಕಡೆಯ ಭಾಗದಲ್ಲಿ ನಾವು ನೋಡುವಾಗ ನೀನು ಅನೇಕ ಸಾಕ್ಷಿಗಳ ಮುಂದೆ ಒಳ್ಳೆಯ ಪ್ರತಿಜ್ಞೆಯನ್ನು ಮಾಡಿದೆಯಲ್ಲ. It is most likely talking about the time of baptism when we give a confession of our faith. ಈ ವಚನ ಭಾಗವು ದೀಕ್ಷಾ ಸ್ನಾನದ ಸಮಯದಲ್ಲಿ ನಾವು ನಮ್ಮ ಪಾಪಗಳ ಅರಿಕೆಯನ್ನ ಮಾಡಿ ನಾವು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದರ ಕುರಿತಾಗಿ ಆತನು ಹೇಳುತ್ತಿದ್ದಾನೆ. A confession we make at the time of baptism. ನಾವು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗ ಮಾಡುವಂತ ಅರಿಕೆ. And Romans 6:4 you can read that. ರೋಮಾಪುರ 6ನೇ ಅಧ್ಯಾಯ 4ನೇ ವಚನವನ್ನು ನಾವು ಓದಿಕೊಳ್ಳೋಣ.
ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಉಣಲ್ಪಟ್ಟೆವು. ಆದದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡಕೊಳ್ಳಬೇಕು. So we make a confession at the time of baptism through obedience in baptism. ನಾವು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗ ಒಂದು ಅರಿಕೆಯನ್ನ ಮಾಡುತ್ತೇವೆ, ಅದು ನಮ್ಮ ಆ ಒಂದು ವಿಧೇಯತ್ವದ ಅರಿಕೆ ಆಗಿರುತ್ತದೆ. Then in Romans 10:9 and 10 we make a confession through our mouth. ನಾವು ರೋಮ 10ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುವಾಗ ನಮ್ಮ ಬಾಯಿ ಮೂಲಕ ರಕ್ಷಣೆಗಾಗಿ ಅರಿಕೆಯನ್ನ ಮಾಡುತ್ತೇವೆ. So by obedience and by our confession we make our faith known to other people. ನಮ್ಮ ಬಾಯ ಅರಿಕೆಯ ಮೂಲಕ ಮತ್ತು ನಮ್ಮ ನಂಬಿಕೆಯ ಅರಿಕೆಯ ಮೂಲಕ ನಾವು ಇತರರಿಗೆ ನಮ್ಮ ಕ್ರಿಸ್ತ ನಂಬಿಕೆಯು ಕಾಣುವ ಹಾಗೆ ಸಾಕ್ಷಿಯನ್ನು ಕೊಡುತ್ತೇವೆ. If you are a believer, you should be a baptized believer. ನೀನು ವಿಶ್ವಾಸಿಯಾಗಿರುವುದಾದರೆ ನೀನು ದೀಕ್ಷಾ ಸ್ನಾನ ಹೊಂದಿದ ವಿಶ್ವಾಸಿಯಾಗಿರಬೇಕು. And it's a public witness for our faith. ಅದು ನಮ್ಮ ಕ್ರಿಸ್ತ ನಂಬಿಕೆಗೆ ನಾವು ಎಲ್ಲರ ಮುಂದೆ ಕೊಡುವಂತ ಸಾಕ್ಷಿಯಾಗಿರುತ್ತದೆ. Now in verse 13, let's read verse 13. He talks about he brings two things to Timothy's remembrance. ನಾವು 13ನೇ ವಚನವನ್ನ ನಾವು ಓದಿಕೊಳ್ಳೋಣ. ಅಲ್ಲಿ ಎರಡು ಸಂಗತಿಗಳನ್ನ ತಿಮೋಥೆಯ ಜ್ಞಾಪಕಕ್ಕೆ ಆತನು ತರುತ್ತಾ ಇದ್ದಾನೆ. ಸರ್ವ ಸೃಷ್ಟಿಗೆ It's a charge given to Timothy, a command. ಅದು ತಿಮೋಥೆಯನಿಗೆ ಕೊಡಲ್ಪಟ್ಟಂತಹ ಒಂದು ಆಜ್ಞೆ ಆಗಿದೆ. ಸರ್ವ ಸೃಷ್ಟಿಗೆ ಜೀವಾಧಾರಕನಾದ ದೇವರ ಮುಂದೆಯೂ ಪೊಂತ್ಯ ಪಿಲಾತನ ಕಾಲದಲ್ಲಿ ಶ್ರೇಷ್ಠ ಪ್ರತಿಜ್ಞೆಯನ್ನು ತಾನೇ ಸಾಕ್ಷಿಯಾಗಿದ್ದು ಸ್ಥಾಪಿಸಿದ ಕ್ರಿಸ್ತ ಯೇಸುವಿನ ಮುಂದೆಯೂ ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, there are a serious charge given to this disciple Timothy by Paul. ಈ ಒಂದು ಶಿಷ್ಯನಾದಂತಹ ತಿಮೋಥೆಯನಿಗೆ ಅಪೊಸ್ತಲ ಅಂತ ಪೌಲನು ಕೆಲವು ಗಂಭೀರವಾದಂತಹ ಆಜ್ಞೆಗಳನ್ನ ಇಲ್ಲಿ ಕೊಡುತ್ತಿದ್ದಾನೆ. So he talks about God who is a witness. ಇಲ್ಲಿ ಆತನು ಸಾಕ್ಷಿಯಾಗಿರುವಂತಹ ದೇವರ ಕುರಿತಾಗಿ ಮಾತನಾಡುತ್ತಾನೆ. He is the one who gives life to all things. ಆತನೇ ಎಲ್ಲ ಜೀವಿಗಳಿಗೂ ಜೀವವನ್ನ ಕೊಡುವಂತವನು. In other words, Paul is telling to Timothy, in making this confession, you may have to lay down your life. ಈ ಒಂದು ವಾಕ್ಯ ಭಾಗದಲ್ಲಿ ಈ ಆಜ್ಞೆಯನ್ನ ಕೊಡುವಾಗ ಪೌಲನು ತಿಮೋಥೆಯನಿಗೆ ಏನು ಹೇಳುತ್ತಾ ಇದ್ದಾನೆ ಅಂದರೆ, ನೀನು ಈ ಅರಿಕೆಯನ್ನ ಮಾಡುವಾಗ ನಿನ್ನ ಜೀವವನ್ನೇ ನೀನು ಮುಡಿಪಾಗಿ ಇಡಬೇಕಾಗಬಹುದು ಎಂಬುದಾಗಿ ಹೇಳುತ್ತಿದ್ದಾನೆ. But God is the one who gives life. He raises people from the dead. So Jesus said, don't fear those who can kill your body. Okay. So God is a God of resurrection. He gives life to those who lay down their life. So Timothy, I give you a charge. Don't be afraid. God is the one who can give life. ನಮ್ಮ ದೇವರು ಆತನು ಸತ್ತವರಿಗೆ ಜೀವವನ್ನ ಕೊಡುವಂತ ದೇವರಾಗಿದ್ದಾನೆ. ಯೇಸು ಕ್ರಿಸ್ತನು ಹೇಳುವ ಹಾಗೆ ನಿಮ್ಮ ದೇಹಗಳನ್ನ ಕೊಲ್ಲುವಂತವರಿಗೆ ಭಯಪಡಬೇಡಿರಿ ಎಂಬುದಾಗಿ ಹೇಳುತ್ತಾನೆ. ಆದ್ದರಿಂದ ಪೌಲನು ತಿಮೋಥೆಯನಿಗೆ ಹೇಳುವುದೇನೆಂದರೆ, ತಿಮೋಥೆಯನೇ, ನೀನು ನಿನ್ನ ಜೀವವನ್ನೂ ಕೂಡ ದೇವರಿಗಾಗಿ ಮುಡಿಪಾಗಿಡುವುದಕ್ಕೆ ಭಯಪಡಬೇಡ. ಯಾಕಂದರೆ ಆತನೇ ಜೀವವನ್ನ ಕೊಡುವವನಾಗಿದ್ದಾನೆ. Secondly, he gives that before Jesus Christ, who made a confession before Pontius Pilate, he made a good confession. ಆತನು ನಂತರ ಹೇಳುತ್ತಾನೆ ಏನಂತಂದ್ರೆ, ತಾನೇ ಸಾಕ್ಷಿಯಾಗಿದ್ದು ಯೇಸು ಕ್ರಿಸ್ತನ ಮುಂದೆ ಮತ್ತು ಪೊಂತ ಪಿಲಾತ್ಯನ ಮುಂದೆ ಸಾಕ್ಷಿ ಆಗಿದ್ದೀಯಲ್ಲ ನೀನು ಎಂದು ಹೇಳುತ್ತಾನೆ. Now this may mean everything that Jesus told Pilate at the trial. It could mean that. ಇದರ ಅರ್ಥ, ಈ ವಾಕ್ಯದ ಅರ್ಥವೇನಂತಂದ್ರೆ, ಯೇಸು ಕ್ರಿಸ್ತನು ಪಿಲಾತನ ಮುಂದೆ ನ್ಯಾಯ ವಿಚಾರಣೆಗೆ ಒಯ್ಯಲ್ಪಟ್ಟಾಗ ಹೇಳಿದಂತ ಸಂಗತಿಗಳ ಕುರಿತಾಗಿ ಹೇಳುತ್ತಿರಬಹುದು. But mainly it is John 18:37. Can you read that? ಆದರೆ ಇದು ಪ್ರಾಮುಖ್ಯವಾಗಿ ಯೋಹಾನ 18ನೇ ಅಧ್ಯಾಯ 32ನೇ ವಚನದ ಕುರಿತಾಗಿ ಮಾತನಾಡುತ್ತಿದೆ. ಯೋಹಾನ 18ನೇ ಅಧ್ಯಾಯ 37ನೇ ವಚನವನ್ನು ನಾವು ನೋಡಿಕೊಳ್ಳೋಣ. John 18:37.
ಯೋಹನ್ನ ಸುವಾರ್ತೆ 18ನೇ ಅಧ್ಯಾಯ 37ನೇ ವಚನ. ಅದಕ್ಕೆ ಪಿಲಾತನು, ಹಾಗಾದರೆ ನೀನು ಅರಸನು ಹೌದಲ್ಲವೇ ಅಂದನು. ಯೇಸು ಅವನಿಗೆ, ನನ್ನನ್ನು ಅರಸನೆಂದು ನೀನೇ ಹೇಳಿದ್ದಿ. ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕೋಸ್ಕರ ಹುಟ್ಟಿದವನು, ಅದಕ್ಕೋಸ್ಕರವೇ ಈ ಲೋಕದಲ್ಲಿ ಬಂದಿದ್ದೇನೆ. ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ ಎಂದು ಉತ್ತರ ಕೊಟ್ಟನು. Yeah, it is a testimony about truth that Jesus upheld before this Roman governor. ಸತ್ಯದ ಕುರಿತಾಗಿ ಯೇಸು ಕ್ರಿಸ್ತನು ಈ ರೋಮನ್ ಅಧಿಕಾರಿಯಾದಂತಹ ಪಿಲಾತನ ಮುಂದೆ ಹೇಳಿದಂತಹ ಮಾತುಗಳೇ ಇದಾಗಿವೆ. Of course, the politician Pilate didn't understand what the truth is. He asked, what is truth? Here is truth standing before him, embodied as a person, but he couldn't recognize. He asked, what is truth? ಆದರೆ ರಾಜಕೀಯ ವ್ಯಕ್ತಿಯಾದಂತಹ ಈ ಪಿಲಾತನು ಸತ್ಯವೆಂದರೆ ಏನು ಎಂಬುದಾಗಿ ಯೇಸು ಕ್ರಿಸ್ತನನ್ನ ಕೇಳುತ್ತಾನೆ. ಸತ್ಯವೇ ಆಗಿರುವಂತಹ ಕ್ರಿಸ್ತನು ತಾನೇ ದೇಹದಲ್ಲಿ ಅಲ್ಲಿ ನಿಂತಿದ್ದರೂ ಕೂಡ ಆತನಿಗೆ ಆ ಸತ್ಯವು ಅರ್ಥವಾಗಲಿಲ್ಲ. ಆದ್ದರಿಂದ ಆತನು ಕೇಳಿದನು, ಸತ್ಯವಾದರೆ ಏನು ಎಂದು. So Paul is telling, telling Timothy as a young, even if you have to lay down your life, okay, remember Lord Jesus Christ and how he stood before Pilate and have the same attitude. ಆದ್ದರಿಂದ ಪೌಲನು ತಿಮೋಥಿನಿಗೆ ಹೇಳುತ್ತಾ ಇದ್ದಾನೆ, ಯೌವನಸ್ಥ ವ್ಯಕ್ತಿಯಾದಂತಹ ನೀನು ನಿನ್ನ ಪ್ರಾಣವನ್ನ ಕೂಡ ದೇವರ ಸೇವೆಗಾಗಿ ಮುಡಿಪಾಗಿಡಲಿಕ್ಕೂ ಕೂಡ ನೀನು ಭಯಪಡಬೇಡ. ಯೇಸು ಕ್ರಿಸ್ತನನ್ನ ನೆನೆಸಿಕೋ. ಪಿಲಾತನ ಮುಂದೆ ನಿಂತಿದ್ದಾಗ ಆತನು ಯಾವ ರೀತಿ ಸತ್ಯಪರನಾಗಿ ನಿಂತನು ಎಂಬುದಾಗಿ ನೆನಪಿಗೆ ತರುತ್ತಿದ್ದಾನೆ. Even if you lose your life, don't give up truth. ನೀನು ನಿನ್ನ ಜೀವವನ್ನ ಕಳೆದುಕೊಳ್ಳಬೇಕಾದರೂ ಕೂಡ ಸತ್ಯವನ್ನ ಬಿಡಬೇಡ. Verse 14. 14ನೇ ವಚನವನ್ನು ನಾವು ಓದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವ ತನಕ ನೀನು ಸುವಾರ್ತೆಯ ವಿಧಿಯನ್ನು ನಿಷ್ಕಳಂಕವಾಗಿಯೂ ನಿಂದಾರಹಿತವಾಗಿಯೂ ಕಾಪಾಡಬೇಕು. Here Paul is telling, keep the commandments unstained and free from reproach. ಇಲ್ಲಿ ತಿಮೋಥಿಯನಿಗೆ ಪೌಲನು ಹೇಳುತ್ತಾನೆ, ನೀನು ಸುವಾರ್ತೆಯನ್ನ ಮತ್ತು ನಿನ್ನ ಬೋಧನೆಯನ್ನ ಯಾವುದೇ ಕಳಂಕವಿಲ್ಲದೆ ನಿಂದೆ ಇಲ್ಲದ ಹಾಗೆ ಕಾಪಾಡಿಕೊ ಎಂದು ಹೇಳುತ್ತಿದ್ದಾನೆ. He's talking about all the teachings that Paul taught Timothy. ಈತನು ಪೌಲನು ತಿಮೋಥಿಯನಿಗೆ ಮಾಡಿದಂತಹ ಎಲ್ಲಾ ಬೋಧನೆಗಳ ಕುರಿತಾಗಿ ಈ ವಚನದಲ್ಲಿ ಮಾತಾಡುತ್ತಿದ್ದಾನೆ. And he is telling Timothy this and then says, until the appearing of our Lord Jesus Christ. ಈ ವಚನವನ್ನ ಆತನಿಗೆ ಹೇಳಿ ಯೇಸು ಕ್ರಿಸ್ತನ ಪ್ರತ್ಯಕ್ಷವಾಗುವ ತನಕ ಅದನ್ನ ಹಿಡಿದುಕೊಂಡಿರು ಎಂದು ಹೇಳುತ್ತಿದ್ದಾನೆ. Then only our struggles of the world will be over when he comes. ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ಮಾತ್ರ ನಮ್ಮ ಈ ಲೋಕದ ಆ ಒಂದು ಜಂಜಾಟಗಳು ಅದು ಕೊನೆಗೊಳ್ಳುತ್ತವೆ. ಹೋರಾಟಗಳೆಲ್ಲ, Christian battle, Christian fight will go on until the appearing of the Lord. ನಮ್ಮ ಕ್ರಿಸ್ತೀಯ ಯುದ್ಧ ಅದು ಯೇಸು ಕ್ರಿಸ್ತನ ಬರೋಣದವರೆಗೂ ಅದು ಮುಂದುವರಿಯುತ್ತದೆ. And verse 15 in the beginning part says, which he will display at the proper time. 15ನೇ ವಚನದ ಮೊದಲನೇ ಭಾಗದಲ್ಲಿ ಈ ರೀತಿ ನಾವು ನೋಡುತ್ತೇವೆ, ಆತನು ತನ್ನ ಕ್ಲುಪ್ತ ಸಮಯದಲ್ಲಿ ಅದನ್ನ ಪ್ರತ್ಯಕ್ಷಪಡಿಸುವನು. Now, when writing the epistle to Timothy, when Paul was writing the epistle to Thessalonians, ಥೆಸಲೋನಿಕದವರಿಗೆ ಪತ್ರಿಕೆಯನ್ನ ಬರೆಯುವಾಗ ಪೌಲನು in 1 Thessalonians chapter 4 verse 15, 1 ಥೆಸಲೋನಿಕ 4ನೇ ಅಧ್ಯಾಯ 15ನೇ ವಚನದಲ್ಲಿ, that is a rapture passage about when the Lord comes in the mid-air. ಸಭೆಯು ಎತ್ತಲ್ಪಡುವಂತಹ ಆ ಒಂದು ಸಂಗತಿಯು ಆ ವಾಕ್ಯ ಭಾಗದಲ್ಲಿ ಕೊಡಲ್ಪಟ್ಟಿದೆ. ಮಧ್ಯಾಕಾಶಕ್ಕೆ ಒಯ್ಯಲ್ಪಡುವಂತದ್ದು ಸಭೆಯು. Of course, that was an earlier epistle of Paul. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ ಅದು ತಿಮೋಥಿಯನಿಗಿಂತ ಮುಂಚೆ ಬರೆದಂತ ಪತ್ರಿಕೆ ಆಗಿತ್ತು. At that time he said, those of us who are alive, ಜೀವಂತಂದಿರುವ ನಾವು. So Paul thought that Jesus will come at his lifetime.
ಆತನು ಏನಂತ ಹೇಳುತ್ತಾನೆ ಅಲ್ಲಿ ಅಂತಂದ್ರೆ, ಜೀವದಿಂದುಳಿದಿರುವ ನಾವು ಪಕ್ಕನೆ ಒಯ್ಯಲ್ಪಡುತ್ತೇವೆ ಎಂಬುದಾಗಿ ಹೇಳುತ್ತಾನೆ. ಅದರ ಅರ್ಥ ಪೌಲನು ಯೇಸು ಕ್ರಿಸ್ತರ ಬರೋಣದಲ್ಲಿ ನಾನು ಜೀವಂತವಾಗಿರುತ್ತೇನೆ ಎಂಬುದಾಗಿ ನೆನೆಸಿದ್ದನು. But now at the end of his ministry, when he is writing to Timothy, there's a change. He's telling to Timothy, I will be going, okay, but you have to continue this ministry, and the Lord's coming will be at his time. ಆದರೆ ತನ್ನ ಸೇವೆಯ ಅಂತ್ಯಭಾಗಕ್ಕೆ ಬರುವಾಗ ತಿಮೋಥೆನಿಗೆ ಆತನು ಈ ಪತ್ರಿಕೆಯನ್ನ ಬರೆಯುವಾಗ ಈ ರೀತಿ ಹೇಳುತ್ತಾನೆ, ನಾನು ಮೊದಲು ಕರ್ತನ ಬಳಿಗೆ ಹೋಗುತ್ತೇನೆ, ನೀನು ಇಂತಹ ಸಂಗತಿಗಳನ್ನ ಹಿಡಿದುಕೊಂಡಿರು ಎಂಬುದಾಗಿ ಆಜ್ಞೆ ಕೊಡುತ್ತಿದ್ದಾನೆ. And the coming of the Lord will come at his time. ಮತ್ತು ಯೇಸು ಕ್ರಿಸ್ತನ ಬರೋಣವು ಅದು ಆತನ ಸಮಯದಲ್ಲಿ ಆಗುತ್ತದೆ ಎಂದು ಹೇಳುತ್ತಾನೆ. In other words, now Paul is telling that he may not be here when the Lord comes. ಅದರ ಅರ್ಥ ಪೌಲನು ಹೇಳುತ್ತಿದ್ದಾನೆ, ಯೇಸು ಕ್ರಿಸ್ತನು ಬರುವಾಗ ತಾನು ಜೀವದಿಂದ ಇಲ್ಲದೇ ಹೋಗಬಹುದು ಎಂದು ಹೇಳುತ್ತಾನೆ. We can read that from 2 Timothy. ಅದು 2 ತಿಮೋಥೆಯನಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಅದನ್ನು ಓದುತ್ತೇವೆ. So earlier he thought that Christ may come in his own lifetime. ಮುಂಚೆ ಆತನು ಈ ರೀತಿ ಯೋಚನೆ ಮಾಡಿದನು, ನನ್ನ ಜೀವಿತಾವಧಿಯಲ್ಲಿಯೇ ಕ್ರಿಸ್ತನು ಬರಬಹುದು ಎಂಬುದಾಗಿ ನೆನೆಸಿದನು. But now he is encouraging Timothy to go on until the coming of the Lord, which will happen at God's time. ಆದರೆ ಇಲ್ಲಿ ಆತನು ತಿಮೋಥೆಯನಿಗೆ ಈ ರೀತಿ ಪ್ರೋತ್ಸಾಹ ಪಡಿಸುತ್ತಾನೆ, ನೀನು ಇಂತಹ ವಿಷಯಗಳನ್ನ ಸಂಗತಿಗಳನ್ನ ಹಿಡಿದುಕೊಂಡಿರು, ಕರ್ತನ ಬರೋಣದವರೆಗೆ, ಕರ್ತನ ಬರೋಣ ಆತನ ಸಮಯದಲ್ಲಿ ಆಗುತ್ತದೆ. So Timothy is to leave the timing of this great event to the Lord. The same is true of you and I. We should not set any date or an hour. Leave it to the Lord, he will come. ಕರ್ತನ ಬರೋಣದ ಕುರಿತಾಗಿ ಆತನಿಗೆ ಬಿಟ್ಟು ಬಿಡು ಎಂಬುದಾಗಿ ಪೌಲನು ತಿಮೋಥೆಯನಿಗೆ ಹೇಳುತ್ತಾ ಇದ್ದಾನೆ. ಹೌದು, ನಾನು ನೀವು ಕೂಡ ಕರ್ತನ ಆಗಮನದ ಕುರಿತಾಗಿ ಈಗ ಬರುತ್ತಾನೆ, ಆಗ ಬರುತ್ತಾನೆ ಎಂಬುದಾಗಿ ಸಮಯವನ್ನ ಹೇಳಬಾರದು, ಬದಲಾಗಿ ಅದನ್ನ ದೇವರಿಗೆ ಬಿಟ್ಟು ಬಿಡಬೇಕು. In Acts chapter 1, after the resurrection, when Jesus, before the time of ascension, the disciples asked him, when are you going to establish the kingdom? ನಾವು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಆತನು ಜೀವಿತನಾಗಿ ಪುನರುತ್ಥಾನವಾದಾಗ ಆತನ ಶಿಷ್ಯರು ಆತನನ್ನ ಕೇಳುತ್ತಾರೆ, ಸ್ವರ್ಗಾರೋಹಣದ ಮುಂಚೆ, ಕರ್ತನೇ ನೀನು ಯಾವಾಗ ರಾಜ್ಯವನ್ನ ಸ್ಥಾಪಿಸುತ್ತಿ ಎಂದು. And at that time Jesus said, it's not up to you, but you have a work to do. When you receive the Holy Spirit, the power, you will be my witness in Jerusalem, in Judea, in Samaria, to the end of the world. When the Lord come, that is God's time, and he will come, but we have a work to do. ಅಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿದಂತ ಮಾತು, ಆ ಸಮಯವನ್ನ ತಿಳಿದುಕೊಳ್ಳುವುದು ನಿಮ್ಮ ಆ ಒಂದು ಕಾರ್ಯವಲ್ಲ, ಬದಲಾಗಿ ನೀವು ಯೆರೂಸಲೇಮ್, ಸಮಾರ್ಯ, ಯೂದಾಯ ಸೀಮೆಗಳಲ್ಲಿ ನೀವು ಸಾಕ್ಷಿಯಾಗಿರ್ರಿ, ನಿಮಗೆ ಕೊಟ್ಟಿರುವ ಕೆಲಸವನ್ನ ಪೂರ್ತಿಗೊಳಿಸಿರಿ, ಆದರೆ ಕರ್ತನು ತನ್ನ ಸಮಯದಲ್ಲಿ ನನ್ನನ್ನು ಕಳಿಸುತ್ತಾನೆ ಎಂಬುದಾಗಿ ಹೇಳುತ್ತಾನೆ. When it is talking about the coming of the Lord in rapture, it is called the imminent return of Christ. ಅದರ ಅರ್ಥ, Christ could come anytime, but he may not come immediately, but he could. So we should always live in the expectation that Christ could come any moment. ಸಭೆಯ ಎತ್ತಲ್ಪಡುವಿಕೆಯ ಸಮಯದಲ್ಲಿ ಕರ್ತನ ಆಗಮನ ಮಧ್ಯಾಕಾಶಕ್ಕೆ ಆಗುತ್ತದೆ. ಅದು ಯಾವ ಸಂದರ್ಭದಲ್ಲಿ ಆದರೂ ಆಗಬಹುದು. ಅಂದರೆ ಕರ್ತನ ಶೀಘ್ರ ಬರೋಣ ಎಂಬುದಾಗಿ ನಾವು ಹೇಳುತ್ತೇವೆ. ಅದರ ಅರ್ಥ ಕರ್ತನ ಬರೋಣ ಈ ಕ್ಷಣದಲ್ಲಿ ಆದರೂ ಆಗಬಹುದು, ಇಲ್ಲವೆಂದರೆ ಸ್ವಲ್ಪ ತಡವಾಗಿ ಆದರೂ ಆಗಬಹುದು ಎಂದು ಅರ್ಥ. But as we look at the time we are living now, we know that the salvation is nearer than when we believed. ಆದರೆ ನಾವು ಜೀವಿಸುತ್ತಾ ಇರುವಂತಹ ಈ ಕಾಲಗಳನ್ನ ನಾವು ನೋಡುವಾಗ ನಮಗೆ ಅನ್ನಿಸುತ್ತದೆ, ನಮ್ಮ ರಕ್ಷಣೆಯು ಅದು ನಾವು ನೆನೆಸುವುದಕ್ಕಿಂತ ಹತ್ತಿರದಲ್ಲೇ ಇದೆ ಎಂಬುದಾಗಿ ನೆನೆಸುತ್ತೇನೆ. Because that salvation is not the salvation of our soul, it is of our body. The Lord comes and takes home. ನಾನು ಹೇಳುತ್ತಾ ಇರುವಂತದ್ದು ನಮ್ಮ ಆತ್ಮಗಳ ಕುರಿತಾದಂತಹ ರಕ್ಷಣೆಯನ್ನಲ್ಲ, ಬದಲಾಗಿ ನಮ್ಮ ದೇಹಗಳ ರಕ್ಷಣೆ, ಕರ್ತನು ಮಧ್ಯಾಕಾಶಕ್ಕೆ ಬರುವಾಗ ನಮ್ಮನ್ನ ತನ್ನ ಮನೆಗೆ ಕರೆದುಕೊಂಡು ಹೋಗುವ ರಕ್ಷಣೆಯ ಕುರಿತಾಗಿ ಮಾತಾಡುತ್ತಿದ್ದೇನೆ.
So when will the Lord come in the mid-air? ಕರ್ತನು ಮಧ್ಯಾಕಾಶಕ್ಕೆ ಯಾವಾಗ ಬರುತ್ತಾನೆ? At his proper time. ಅದು ಆತನ ನಿಗದಿಪಡಿಸಿದಂತ ಸಮಯದಲ್ಲಿ ಆತನು ಬರುತ್ತಾನೆ. Bible says, he that is to come will come. ಸತ್ಯವೇದವು ಹೇಳುತ್ತದೆ, ಬರುವಾತನು ಬರುತ್ತಾನೆ, ತಡ ಮಾಡುವುದಿಲ್ಲ. We are never to fix a day and hour. ನಾವು ಆ ದಿನ ಮತ್ತು ಗಳಿಗೆಯ ಕುರಿತಾಗಿ ಯೋಚನೆ ಮಾಡಬಾರದು. There are a lot of people who set date and hour and they all failed. But 1 Thessalonians 5 says, of the seasons and the time we can know. ಹತ್ತಿರವಾಗಿದೆ ಎಂದು ನಾವು ಗುರುತಿಸಿಕೊಳ್ಳಬಹುದು. ಅನೇಕರು ಕರ್ತನ ಬರೋಣ ಈಗ ಆಗುತ್ತದೆ ಎಂಬುದಾಗಿ ಅನೇಕ ಕಾಲಗಳನ್ನ ಹೇಳಿದರು, ಆದರೆ ಅವರೆಲ್ಲರೂ ಸೋತು ಹೋದರು. ಆದರೆ 1 ಥೆಸಲೋನಿಕ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಕರ್ತನ ಆಗಮನದ ಮುನ್ಸೂಚನೆಯ ಕಾಲಗಳನ್ನು ನಾವು ತಿಳಿದುಕೊಳ್ಳಬಹುದು ಎಂಬುದಾಗಿ ಅಲ್ಲಿ ಹೇಳುತ್ತಾನೆ. These are birth pangs for the great event. ಇದು ಪ್ರಸವ ವೇದನೆ ಅಂತ. ಇದು ಪ್ರಸವ ವೇದನೆಯ ಪ್ರಾರಂಭವಾಗುವ ಮುನ್ಸೂಚನೆಯಾಗಿದೆ. Okay, now let's look at the next verse. Very important, 15, second part. Who is the blessed and only sovereign, the King of kings and the Lord of lords, who alone has immortality, who dwells in unapproachable light, whom no one has ever seen or can see. To him be honor and eternal dominion. Amen. Please read that. 16ನೇ ವಚನವನ್ನು ನಾವು ಓದಿಕೊಳ್ಳೋಣ. ತಾನೊಬ್ಬನೇ ಅಮರತ್ವ ಉಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಯಾರೂ ಕಾಣಲಾರರು. ಆತನಿಗೆ ಮಾನವೂ ನಿತ್ಯಾಧಿಪತ್ಯವೂ ಇರಲಿ. ಆಮೇನ್. This session ends with an inspiring doxology. ಈ ಒಂದು ಭಾಗವು ಅದು ಒಂದು ಪ್ರೋತ್ಸಾಹದಾಯಕವಾದಂತಹ ಅಂತ್ಯೋಕ್ತಿಗಳಿಂದ ಅದು ಮುಗಿಯುತ್ತದೆ. God is the cause and object of it all. Everything for the God. ದೇವರೇ ಎಲ್ಲದಕ್ಕೂ ಕಾರಣನು ಮತ್ತು ಎಲ್ಲದಕ್ಕೂ ಮೂಲವೂ ಆಗಿದ್ದಾನೆ. ಎಲ್ಲದಕ್ಕೂ ಕಾರಣ ದೇವರೇ. First of all, is the ultimate ruler of the universe. ಮೊದಲನೇದಾಗಿ ಆತನು ಈ ಲೋಕದ ಅಧಿಕಾರಿಯಾಗಿದ್ದಾನೆ. ವಿಶ್ವದ ರೂಲರ್. ಈ ಲೋಕದ ವಿಶ್ವದ ಅಧಿಕಾರಿಯಾಗಿದ್ದಾನೆ. ಇಡೀ ಪ್ರಪಂಚದ ಅಧಿಕಾರಿ ನಮ್ಮ ದೇವರಾಗಿದ್ದಾರೆ. King of kings and the Lord of lords. ರಾಜರ ರಾಜನು ಮತ್ತು ಕರ್ತರ ಕರ್ತನು. Look at Revelation 17:14 and 19:16. Revelation 17:14 first. ನಾವು ಪ್ರಕಟಣೆ 17:14ನೇ ವಚನವನ್ನು ನಾವು ನೋಡಿಕೊಳ್ಳೋಣ. 17ನೇ ಅಧ್ಯಾಯ 14ನೇ ವಚನ. ಅದಕ್ಕೆ ಹೇಳುತ್ತಲೇ 17:14 ಅವರು ಯಜ್ಞದ ಕುರಿಯಾದ ಆತನ ಮೇಲೆ ಯುದ್ಧ ಮಾಡುವರು, ಆದರೆ ಆತನು ಕರ್ತರ ಕರ್ತನೂ ರಾಜಾಧಿರಾಜನೂ ಆಗಿರುವುದರಿಂದ ಅವರನ್ನು ಜಯಿಸುವನು ಮತ್ತು ದೇವರು ಕರೆದವರು ದೇವರಾದುಕೊಂಡವರು ನಂಬಿಗಸ್ತರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರರಾಗುವರು. In 1 Timothy 6 it is talking about the Lord Jesus Christ. The same is mentioning in Revelation 17:14. 1 ತಿಮೋಥೆ 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅದು ಕರ್ತನ ಕುರಿತಾಗಿ ಮಾತನಾಡುತ್ತದೆ. ಅದೇ ವಚನಗಳನ್ನ ನಾವು 17ನೇ ಅಧ್ಯಾಯ ಪ್ರಕಟಣೆ 14ನೇ ವಚನದಲ್ಲಿಯೂ ನೋಡುತ್ತೇವೆ. The Lord Jesus Christ is the King of kings and the Lord of lords. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆತನು ರಾಜರ ರಾಜನು, ರಾಜಾಧಿರಾಜನು ಮತ್ತು ಕರ್ತರ ಕರ್ತನು ಆಗಿದ್ದಾನೆ. We see that name repeated in Revelation 19:16. ಈ ಒಂದು ಹೆಸರು ಪ್ರಕಟಣೆ 19ನೇ ಅಧ್ಯಾಯ 16ನೇ ವಚನದಲ್ಲಿಯೂ ಕೂಡ ಪುನರುಚ್ಚರಿಸಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ಆತನ ತೊಡೆಯ ಮೇಲಣ ವಸ್ತ್ರದಲ್ಲಿ ರಾಜಾಧಿರಾಜನು ಕರ್ತರ ಕರ್ತನು ಎಂಬ ಹೆಸರು ಬರೆದಿದೆ. Then it says he is the only eternal one. Coming back to 1 Timothy 6, he is the only eternal one. 1 ತಿಮೋಥಿ 6ನೇ ಅಧ್ಯಾಯ 16ನೇ ವಚನಕ್ಕೆ ಮತ್ತೊಮ್ಮೆ ನಾವು ಬರುವಾಗ ಅಲ್ಲಿ ನಾವು ನೋಡುತ್ತೇವೆ ಆತನು ನಿತ್ಯಾಧಿಪತ್ಯನು, ಅಗಮ್ಯ ಅಮರತ್ವ ಉಳ್ಳವನು ಎಂಬುದಾಗಿ ನಾವು ನೋಡುತ್ತೇವೆ.
and he alone dwells in unapproachable light. ಅಗಮ್ಯವಾದ ಯಾರೂ ಸೇರಲಾರದ ಬೆಳಕಿನಲ್ಲಿ ಆತನು ವಾಸ ಮಾಡುತ್ತಾನೆ ಎಂದು ಇಲ್ಲಿ ನಾವು ನೋಡುತ್ತೇವೆ. God dwells in unapproachable light where no man can survive or approach or even see. ನಮ್ಮ ದೇವರು ಆತನು ಯಾವ ಮನುಷ್ಯನೂ ಕೂಡ ಸೇರಲಾರದಂತಹ, ಸಮೀಪಿಸಲಾರದಂತಹ ಅಥವಾ ಜೀವಿಸಲಾರದಂತಹ ಬೆಳಕಿನಲ್ಲಿ ಆತನು ಜೀವಿಸುತ್ತಾ ಇದ್ದಾನೆ. John's Gospel 1:18 says, no one has seen God at any time. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು 8ನೇ ವಚನದಲ್ಲಿ ಈ ರೀತಿ ನೋಡುತ್ತೇವೆ, ದೇವರನ್ನ ಯಾರೂ ಎಂದೂ ಕಂಡಿಲ್ಲ. Now, sometimes in the Old Testament we read mention about Moses saw God, the elders of Israel saw God. So is this a contradicting verse? ನಾವು ಅನೇಕ ಕಡೆಗಳಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ, ಮೋಶೆಯು ದೇವರನ್ನ ನೋಡಿದನು ಮತ್ತು ಇಸ್ರಾಯೇಲರ ಹಿರಿಯರು ದೇವರನ್ನ ಕಂಡರು ಎಂಬುದಾಗಿ. ಹಾಗಾದರೆ ಇವೆರಡು ವಚನ ಭಾಗಗಳು ಒಂದಕ್ಕೊಂದು ವಿರುದ್ಧವಾಗಿವೆಯಾ? Not at all. In God's essence as light, no sinful man can see or stand. ನಾವು ದೇವರನ್ನ ಆತನ ಸ್ವರೂಪವಾದಂತಹ ಬೆಳಕಿನಲ್ಲಿ ಆತನನ್ನ ನೋಡುವುದಕ್ಕೆ ಯಾವುದೇ ಪಾಪವುಳ್ಳಂತಹ ವ್ಯಕ್ತಿಗೆ ಸಾಧ್ಯವಿಲ್ಲ. So where it is mentioned they have seen God, it is talking about a little bit of the glory of God. No one can see God and survive as sinners. We cannot stand before God. We need to know who our God is. ಎಲ್ಲೆಲ್ಲಿ ಆ ದೇವರನ್ನ ಕಂಡರು ಎಂಬುದಾಗಿ ಕೊಡಲ್ಪಟ್ಟಿದೆಯೋ ಅದರ ಅರ್ಥ ಅವರು ದೇವರ ಮಹಿಮೆಯನ್ನ ಕೊಂಚವಾಗಿ ನೋಡಿದರು ಎಂಬುದಾಗಿ ಅರ್ಥವಷ್ಟೇ. ಆದರೆ ಪಾಪಿಗಳಾದಂತಹ ನಾವು ದೇವರನ್ನ ನೋಡಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. But then Jesus Christ came and revealed who God is as a human being in his humanity. ಆದರೆ ಯೇಸು ಕ್ರಿಸ್ತನು ಆತನ ಈ ಲೋಕಕ್ಕೆ ಬಂದಾಗ ದೇವರು ಯಾರಾಗಿದ್ದಾನೆ ಎಂಬುದಾಗಿ ನಮಗೆ ತೋರಿಸಿದನು. ಆತನ ಸಂಪೂರ್ಣ ಮನುಷ್ಯತ್ವದಲ್ಲಿ ನಮಗೆ ದೇವರನ್ನ ತೋರಿಸಿದನು. And Philippians 2 talks about how he hid that visible glory and came as a human being. But through his character and behavior, we could know who God is like. ಮತ್ತು ಫಿಲಿಪ್ಪಿ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆತನು ದೇವರಿಗೆ ಸರಿಸಮಾನನಾಗಿರುವ ಆ ಪದವಿಯನ್ನ ಮಹಿಮೆಯನ್ನ ಬಿಟ್ಟು ಬಂದನು ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಯೇಸು ಕ್ರಿಸ್ತನು ಆತನು ಮನುಷ್ಯನಾಗಿ ಬಂದಾಗ ದೇವರ ಗುಣಲಕ್ಷಣಗಳನ್ನ ತನ್ನ ನಡತೆಯಲ್ಲಿ, ತನ್ನ ಗುಣಲಕ್ಷಣಗಳಲ್ಲಿ ನಮಗೆ ತೋರಿಸಿದನು. Finally, Paul is telling here, to him be honor and glory and eternal dominion. Amen. ಮತ್ತು ಕಡೆಯದಾಗಿ ಪೌಲನು ಇಲ್ಲಿ ಈ ರೀತಿ ಹೇಳುತ್ತಾನೆ, ಆತನಿಗೆ ಮಾನವೂ ನಿತ್ಯಾಧಿಪತ್ಯವೂ ಯಾವಾಗಲೂ ಇರಲಿ. ಆಮೆನ್. Such a God who dwells in unapproachable light that no man can see or ever see, he deserves our awesome reverence. ಯಾರೂ ಸೇರಲಾರದಂತಹ, ಯಾರೂ ಹತ್ತಿರ ಹೋಗಲಾರದಂತಹ ಬೆಳಕಿನಲ್ಲಿ ವಾಸಿಸುವಂತಹ ನಮ್ಮ ದೇವರು ನಮ್ಮ ಒಂದು ಅತ್ಯಧಿಕವಾದಂತಹ ಮತ್ತು ಪರಿಶುದ್ಧವಾದಂತಹ ಆರಾಧನೆ ಮತ್ತು ಭಕ್ತಿಗೆ ಯೋಗ್ಯನಾಗಿದ್ದಾನೆ. Many a times when we gather together, the Lord promised that his presence will be with those who gather 2 or 3. Often I wonder whether I have that holy reverence when I come to the presence of God. ನಾವು ಸಭೆಯಾಗಿ ಕೂಡಿ ಬರುವಾಗ ಯೇಸು ಕ್ರಿಸ್ತನು ಹೇಳಿದ ಹಾಗೆ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿರುತ್ತೇನೆ ಎಂಬುದಾಗಿ ಹೇಳಿದ್ದಾನೆ. ಆದರೆ ನನಗೆ ಅನೇಕ ಸಂದರ್ಭಗಳಲ್ಲಿ ಪ್ರಶ್ನೆ ಮೂಡುತ್ತದೆ, ನಾವು ನಿಜವಾಗಿಯೂ ನಮ್ಮ ಕರ್ತನಿಗೆ ಯೋಗ್ಯವಾದಂತಹ ಭಕ್ತಿ ಮತ್ತು ಭಯದಿಂದ ಕೂಡಿ ಬರುತ್ತೇವಾ? The fear of God is what sometimes lacking in my life and in our life. ನನ್ನ ಮತ್ತು ನಮ್ಮ ಜೀವಿತಗಳಲ್ಲಿ ದೇವ ಭಕ್ತಿಯು ಅನೇಕ ಸಂದರ್ಭಗಳಲ್ಲಿ ಅದು ಕೊರತೆಯಾಗಿದೆ. ದೇವ ಭಯ ಇಲ್ಲದವರಾಗಿದ್ದೇವೆ. In the early church we read great fear came upon the church. ನಾವು ಆದಿ ಸಭೆಯಲ್ಲಿ ನಾವು ನೋಡುವಾಗ ದೊಡ್ಡ ಭಯವು ಅವರ ಮಧ್ಯದಲ್ಲಿ ಬಂತು ಎಂಬುದಾಗಿ ನಾವು ನೋಡುತ್ತೇವೆ.
And it changed their life and their behavior. ಅದು ಅವರ ಜೀವಿತವನ್ನ ಮತ್ತು ನಡವಳಿಕೆಯನ್ನ ಸಂಪೂರ್ಣವಾಗಿ ಬದಲಾಯಿಸಿತು. Brothers and sisters, if we understand who our God is, it will change the time we come to the meeting, the way we dress, the way we act, the way we talk, everything changes if we understand who our God is. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ದೇವರು ಯಾರಾಗಿದ್ದಾನೆ ಎಂಬುದಾಗಿ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಾಗ ನಾವು ಸಭೆಯಾಗಿ ಕೂಡಿ ಬರುವಂತಹ ರೀತಿಯು ಬದಲಾಗುತ್ತದೆ, ನಮ್ಮ ನಡವಳಿಕೆಗಳು ಬದಲಾಗುತ್ತವೆ, ನಾವು ಮಾತನಾಡುವ ರೀತಿ ಬದಲಾಗುತ್ತದೆ ಮತ್ತು ನಮ್ಮ ವೇಷಭೂಷಣಗಳು ಬದಲಾಗುತ್ತವೆ. Now let's go to 17 to 19. Please read that. 17ರಿಂದ 19ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ, ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ, ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನೂ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕೆಂತಲೂ, ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು, ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ತಿವಾರವಾಗುವಂತವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸು. Earlier, Paul dealt with those who did not possess wealth but deeply desired it. ಐಶ್ವರ್ಯವಂತ ಆಗಬೇಕೆಂದು ಮನಸ್ಸು ಮಾಡುವನು. That issue he already dealt with. ಮುಂಚೆ ಪೌಲನು ಐಶ್ವರ್ಯವಂತರಾಗುವುದಕ್ಕೆ ಮನಸ್ಸು ಮಾಡುವವರ ಕುರಿತಾಗಿ ಮಾತನಾಡಿದನು. What all consequence they face. ಅದರ ಅಂತ್ಯ ಸ್ಥಿತಿ ಏನಾಗಿರುತ್ತದೆ ಐಶ್ವರ್ಯವನ್ನು ಬಯಸುವವರು ಎಂಬುದಾಗಿ ಆತನು ಹೇಳಿದನು. Now here he is talking about those who are already rich. ಇಲ್ಲಿ ಆತನು ಮಾತನಾಡುತ್ತಿರುವಂತದ್ದು ಈಗಾಗಲೇ ಐಶ್ವರ್ಯವಂತರಾಗಿರುವವರ ಕುರಿತಾಗಿ. And what should be their attitude towards material riches? ಈ ಒಂದು ಲೌಕಿಕವಾದಂತಹ ಐಶ್ವರ್ಯದ ಕುರಿತಾಗಿ ಅವರ ಮನೋಭಾವನೆ ಏನಾಗಿರಬೇಕು? Now we may have some people who are rich in our midst. ನಮ್ಮ ಮಧ್ಯದಲ್ಲಿ ಅನೇಕ ಶ್ರೀಮಂತ ವ್ಯಕ್ತಿಗಳು ಇರಬಹುದು. Some, not ಅನೇಕರು, some. ಕೆಲವರು ಶ್ರೀಮಂತರಿರಬಹುದು. Are you really rich materially? How would you assess yourself? Are you a rich person materially? Pardon me, uncle, I could not get you. How would you assess yourself? Are you a rich person? ನೀವು ನಿಮ್ಮನ್ನು ನೀವು ಹೇಗೆ ಪರೀಕ್ಷಿಸಿಕೊಳ್ಳುತ್ತೀರಿ ನೀನು ಶ್ರೀಮಂತನಾಗಿದ್ದೀ ಎಂಬುದಾಗಿ? You know, if you make at least 20,000 rupees a month, okay, you are rich compared to millions of people who are living in absolute poverty in the world. ನೀವು ಒಂದು ವೇಳೆ ತಿಂಗಳಿಗೆ 20,000 ದುಡಿಯಬಲ್ಲವರಾದರೆ ನೀವು ಬೇರೆ ಕೆಲವು ಲಕ್ಷಾಂತರ ಜನರು ಅಷ್ಟನ್ನೂ ಕೂಡ ದುಡಿಯಲಾರದೆ ಬಡತನದಲ್ಲಿರುವವರಿಗಿಂತ ಶ್ರೀಮಂತನಾಗಿದ್ದಿ. So one sense, most of us are rich. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ನಮ್ಮಲ್ಲಿರುವ ಬಹುಮಂದಿ ಶ್ರೀಮಂತರಾಗಿದ್ದೇವೆ. But some people may have more money. ಆದರೆ ಕೆಲವು ವ್ಯಕ್ತಿಗಳ ಹತ್ತಿರ ಇನ್ನೂ ಹೆಚ್ಚು ಹಣವಿರಬಹುದು. Now, what should be our attitude towards riches? ನಮ್ಮ ಐಶ್ವರ್ಯದ ಕುರಿತಾಗಿ ನಮ್ಮ ಮನೋಭಾವನೆ ಏನಾಗಿರಬೇಕು? First of all, we should not be arrogant about wealth. Pardon me, uncle. We should not be arrogant. We should not be proud about our material riches. ನಮ್ಮ ಲೌಕಿಕವಾದಂತ ಐಶ್ವರ್ಯದ ಕುರಿತಾಗಿ ನಾವು ಅಹಂಕಾರಿಗಳಾಗಿರಬಾರದು. 1 Samuel 2:7, you don't need to turn there, says that what do we have other than what God has given us? Which was, uncle? 1 Samuel 2:7. 1 ಸಮುವೇಲ 2ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಈ ರೀತಿ ನೋಡುತ್ತೇವೆ. ಅಲ್ಲಿ ತೆಗೆಯಬೇಕಾದ ಅವಶ್ಯಕತೆ ಇಲ್ಲ. ದೇವರು ಕೊಡದ ಹೊರತು ನಾವು ಕೊಡದೆ everything is given by God. ನಮ್ಮಲ್ಲಿ ಇರುವಂತದ್ದೆಲ್ಲವೂ ಅದು ದೇವರಿಂದಲೇ ಕೊಡಲ್ಪಟ್ಟಿರುವಂತದ್ದು. Some rich people can become proud thinking that they deserve it. ಅನೇಕ
ಕೆಲವು ಶ್ರೀಮಂತ ವ್ಯಕ್ತಿಗಳು ಹೆಮ್ಮೆ ಉಳ್ಳವರಾಗಬಹುದು, ಏನೆಂದರೆ ನನಗಿರುವಂತ ಐಶ್ವರ್ಯಕ್ಕೆ ನಾನು ಯೋಗ್ಯನು ಎಂದುಕೊಂಡು. And some people, rich people, they look down at the poor people. ಮತ್ತು ಕೆಲವು ಐಶ್ವರ್ಯವಂತರು ಬಡವರ ಕುರಿತಾಗಿ ಕೀಳರಿಮೆ ಉಳ್ಳವರಾಗಿರುತ್ತಾರೆ. Of course, we should understand there's a difference between material riches in the Old Testament and in the New Testament. There's a big difference. ನಾವು ಅರ್ಥ ಮಾಡಿಕೊಳ್ಳಬೇಕಾದಂತ ಸಂಗತಿ ಏನೆಂದರೆ, ಹಳೆ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಿರುವಂತಹ ಲೌಕಿಕ ಐಶ್ವರ್ಯಕ್ಕೂ ಹೊಸ ಒಡಂಬಡಿಕೆಯಲ್ಲಿ ಹೇಳಿರುವಂತಹ ಐಶ್ವರ್ಯಕ್ಕೂ ಬಹಳ ವ್ಯತ್ಯಾಸವಿದೆ. A Jew thought that material riches was a blessing from God because they are walking with God. ಯಹೂದ್ಯರು ಈ ರೀತಿ ನೆನೆಸಿದರು, ಏನಂತಂದ್ರೆ ಲೌಕಿಕವಾದಂತಹ ಐಶ್ವರ್ಯವು ಅದು ದೇವರಿಂದ ಬಂದಂತಹ ಆಶೀರ್ವಾದ, ಯಾಕಂದ್ರೆ ಅವರು ದೇವರ ಒಟ್ಟಿಗೆ ನಡೆಯುತ್ತಿರುವುದರಿಂದ ಬಂದ ಆಶೀರ್ವಾದ ಎಂದು ನೆನೆಸುತ್ತಾರೆ. But in the New Testament, Jesus said, "Woe unto you who are rich." He taught entirely different. That's why Jesus' disciples were asking, when Jesus said it is hard for a rich man to enter into the kingdom of God, the disciples said, then who can be saved? It was entirely different from their understanding when it came to Jesus. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಹೇಳುತ್ತಾನೆ, ಅಯ್ಯೋ ಐಶ್ವರ್ಯವಂತರೇ ಎಂಬುದಾಗಿ ಆತನು ಕರೆಯುವುದನ್ನು ನಾವು ನೋಡುತ್ತೇವೆ. ಆದ್ದರಿಂದ ಯೇಸು ಕ್ರಿಸ್ತನು ಐಶ್ವರ್ಯವಂತರು ದೇವರ ರಾಜ್ಯವನ್ನು ಪ್ರವೇಶಿಸುವುದು ಬಹಳ ಕಷ್ಟ ಎಂಬುದಾಗಿ ಹೇಳುವಾಗ ಶಿಷ್ಯರು ಕೇಳುತ್ತಾರೆ, ಹಾಗಾದರೆ ಯಾರು ದೇವರ ರಾಜ್ಯವನ್ನ ಸೇರಬಹುದು ಎಂಬುದಾಗಿ. The New Testament promise is suffering and persecution. ಭಕ್ತಿಯಿಂದ ಜೀವಿಸುವುದಕ್ಕೆ ಮನಸ್ಸು ಮಾಡುವವರಿಗೆಲ್ಲರಿಗೂ ಹಿಂಸೆ ಕಷ್ಟಗಳು ಬರುವುದು. So New Testament never promises material blessings. ಆದರೆ ಹೊಸ ಒಡಂಬಡಿಕೆಯು ಎಂದಿಗೂ ನಿನಗೆ ಲೌಕಿಕವಾದಂತ ಐಶ್ವರ್ಯವನ್ನ ವಾಗ್ದಾನ ಮಾಡುವುದಿಲ್ಲ. ಬದಲಾಗಿ ದೇವರ ಭಕ್ತಿಯಲ್ಲಿ ನಾವು ಜೀವಿಸುವುದಕ್ಕೆ ಮನಸ್ಸು ಮಾಡುವವರು ಕಷ್ಟ ಸಂಕಟಗಳಿಗೆ ಹಿಂಸೆಗಳಿಗೆ ಒಳಗಾಗುತ್ತಾರೆ ಎಂಬುದಾಗಿ ಹೇಳುತ್ತದೆ. The first attitude, don't be arrogant when you have money. ನಾವು ಹಣ ಉಳ್ಳವರಾಗುವಾಗ ಐಶ್ವರ್ಯವಂತರಾಗಿರುವಾಗ ಇರಬೇಕಾದ ಮೊದಲನೇ ಮನೋಭಾವನೆ ಏನೆಂದರೆ ನಾವು ಅಹಂಕಾರಿಗಳಾಗಬಾರದು. Second, they must not put their hope in wealth. ಎರಡನೆಯದು ಅವರ ನಿರೀಕ್ಷೆಯನ್ನ ಹಣದ ಮೇಲೆ ಇಡಬಾರದು. Proverbs 23:5 says, riches can make wings and fly away. ಜ್ಞಾನೋಕ್ತಿಗಳು 23:5 ವಚನ ಈ ರೀತಿ ಹೇಳುತ್ತದೆ, ಐಶ್ವರ್ಯವು ಅದು ರೆಕ್ಕೆ ಕಟ್ಟಿಕೊಂಡು ಪಕ್ಷಿಯ ರೀತಿ ಹಾರಿ ಹೋಗುತ್ತದೆ. Riches are transient and uncertain. Transient means just passing away and it's uncertain. ಐಶ್ವರ್ಯವು ಅದು ಅಸ್ಥಿರವಾದದ್ದು ಮತ್ತು ಕಳೆದು ಹೋಗುವಂತದ್ದಾಗಿದೆ. Jesus said you cannot serve two masters. You cannot serve God and money. ಯೇಸು ಕ್ರಿಸ್ತನು ಹೇಳಿದನು, ನೀವು ಎರಡು ಯಜಮಾನರನ್ನ ಸೇವಿಸಲಾರ್ರಿ, ನೀವು ದೇವರನ್ನು ಧನವನ್ನು ಸೇವಿಸಲಾರ್ರಿ ಎಂದು ಹೇಳುತ್ತಾನೆ. We are stewards of what God has entrusted to us. That's the teaching of the New Testament. ಆದರೆ ಹೊಸ ಒಡಂಬಡಿಕೆಯ ಬೋಧನೆ ಏನಾಗಿದೆ ಎಂದರೆ, ದೇವರು ನಮಗೆ ಕೊಟ್ಟಿರುವ ಎಲ್ಲದಕ್ಕೂ ನಾವು ಮನೆವಾರ್ತೆಯವರಾಗಿದ್ದೇವೆ. But put our hope in God, not in uncertain riches. ಆದರೆ ನಮ್ಮ ನಿರೀಕ್ಷೆಯನ್ನ ನಾವು ದೇವರ ಮೇಲೆ ಇಡಬೇಕು, ಆದರೆ ಅಸ್ಥಿರವಾದಂತ ಈ ಐಶ್ವರ್ಯದ ಮೇಲೆ ಇಡಬಾರದು. In verse 17 there is a part that says, God who richly provides us with everything to enjoy. 17ನೇ ವಚನದ ಕಡೆ ಭಾಗದಲ್ಲಿ ನಾವು ಈ ರೀತಿ ನೋಡುತ್ತೇವೆ, ನಮಗೆ ಎಲ್ಲವನ್ನೂ ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ಇಡಬೇಕು. ಎಲ್ಲವನ್ನೂ in English it is everything to enjoy. ಇಂಗ್ಲಿಷ್ ನಲ್ಲಿ ನಮಗೆ ಅನುಭವಿಸುವುದಕ್ಕೆ ಎಲ್ಲವನ್ನೂ ಕೊಡುವಂತೆ ದೇವರು ಎಂಬುದಾಗಿದೆ. Now many people misunderstand that. ಅನೇಕ ಜನರು ಅದನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. It means that whatever God has given is for me to enjoy. ಅಂದರೆ ಅದರ ಅರ್ಥ, ದೇವರು ನನಗೆ ಏನನ್ನ ಕೊಟ್ಟಿದ್ದಾನೋ ಅದೆಲ್ಲ ನಾನು ಅನುಭವಿಸಲಿಕ್ಕಾಗಿ ದೇವರು ಕೊಟ್ಟಿರುವುದೆಂದು ನೆನೆಸುತ್ತಾರೆ. I can spend as I like as long as I am enjoying it, because here it says God has given us everything to enjoy. ಈ ವಚನ ಭಾಗದಲ್ಲಿ ಹೇಳುವ ಪ್ರಕಾರ
ನಮ್ಮ ಅನುಭೋಗಕ್ಕೋಸ್ಕರ ದೇವರು ಎಲ್ಲವನ್ನ ಹೇರಳವಾಗಿ ದಯಪಾಲಿಸಿದ್ದಾನೆ. ಆದ್ದರಿಂದ ನನಗಿರುವುದನ್ನ ನಾನು ನನ್ನ ಇಷ್ಟ ಬಂದ ಹಾಗೆ ಕಳೆಯಬಹುದು, ಖರ್ಚು ಮಾಡಬಹುದು ಎಂಬುದಾಗಿ ನೆನೆಸುತ್ತಾರೆ. But be careful. ಆದರೆ ಎಚ್ಚರಿಕೆ ಉಳ್ಳವರಾಗಿರ್ರಿ. Some people say, I can afford it, so I can spend it on everything. I can afford it. What's your problem? ಅನೇಕರು ಈ ರೀತಿ ಹೇಳುತ್ತಾರೆ, ನನಗೆ ಅದನ್ನ ಕೊಂಡುಕೊಳ್ಳಲಿಕ್ಕೆ ಶಕ್ತಿ ಇದೆ, ಆದ್ದರಿಂದ ಅದರ ಮೇಲೆ ನಾನು ಖರ್ಚು ಮಾಡುತ್ತೇನೆ, ಅದರಲ್ಲಿ ತಪ್ಪೇನು ಎಂದು ಕೇಳುತ್ತಾರೆ. But the next verse says how you have to use it. ಆದರೆ ಮುಂದಿನ ವಚನವು ನಮಗಿರುವ ಐಶ್ವರ್ಯವನ್ನ ನಾವು ಹೇಗೆ ಉಪಯೋಗಿಸಬೇಕು ಎಂಬುದಾಗಿ ನಮಗೆ ಹೇಳುತ್ತದೆ. It is not to be spent on selfish possessions, but to be shared with those who have less. ಆದರೆ ನಮಗಿರುವಂತಹ ಐಶ್ವರ್ಯವನ್ನ ನಾವು ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ಅನುಭೋಗಕ್ಕಾಗಿ ಉಪಯೋಗಿಸಬಾರದು, ಬದಲಾಗಿ ಹೆಚ್ಚು ಐಶ್ವರ್ಯ ಇಲ್ಲದವರೊಟ್ಟಿಗೆ ಅದನ್ನು ನಾವು ಹಂಚಿಕೊಳ್ಳಬೇಕು ಎಂಬುದಾಗಿ ಮುಂದಿನ ವಚನ ಹೇಳುತ್ತದೆ. How do you enjoy your riches? ನೀವು ನಿಮ್ಮ ಐಶ್ವರ್ಯವನ್ನ ಹೇಗೆ ಅನುಭವಿಸುತ್ತೀರಿ? First of all, do good. ಒಳ್ಳೆಯದನ್ನ ಮಾಡಿರಿ. Secondly, be rich in good works. ಎರಡನೇದಾಗಿ ಒಳ್ಳೆಯ ಕಾರ್ಯಗಳಲ್ಲಿ ಐಶ್ವರ್ಯವಂತರಾಗಿರ್ರಿ. Thirdly, be generous and willing to give. ಮೂರನೇದಾಗಿ ಉದಾರವಾಗಿ ಕೊಡುವುದಕ್ಕೆ ಮನಸ್ಸುಳ್ಳವರಾಗಿರ್ರಿ. 2 Corinthians 8 and 9, 2 chapters that helps us to understand the New Testament giving and the principles for giving. 2 ಕೊರಿಂಥ 8 ಮತ್ತು 9ನೇ ಅಧ್ಯಾಯಗಳು ಹೊಸ ಒಡಂಬಡಿಕೆಯ ಕೊಡುವುದರ ಕುರಿತಾದಂತಹ ಬೋಧನೆಯನ್ನು ನಮಗೆ ತಿಳಿಸುತ್ತದೆ ಮತ್ತು ಅಲ್ಲಿ ಅಡಗಿರುವಂತಹ ಕೊಡಬೇಕಾದರೆ in between there is a verse, you know, the grace of the Lord Jesus Christ, though he was rich, he became poor to make you rich. That's the principle. It is God's giving. He gave his life. So the principles of giving are given in those 2 chapters. Every believer should study that. ಆ 2 ಅಧ್ಯಾಯಗಳ ಮಧ್ಯದಲ್ಲಿ ಒಂದು ವಚನ ಭಾಗವು ಈ ರೀತಿ ಕೊಡಲ್ಪಟ್ಟಿದೆ, ಏನೆಂದರೆ ನಮ್ಮನ್ನ ಐಶ್ವರ್ಯವಂತರನ್ನಾಗಿ ಮಾಡುವುದಕ್ಕೋಸ್ಕರ ಆತನು ಬಡವನಾದನು ಎಂಬುದಾಗಿ ಆ ವಚನ ಭಾಗವು ಹೇಳುತ್ತದೆ. ಆದ್ದರಿಂದ ದೇವರು ನಮಗೆ ಕೊಟ್ಟಿರುವಂತಹ ಐಶ್ವರ್ಯವನ್ನ ನಾವು ಅತ್ಯಂತ ಜಾಗರೂಕತೆಯಿಂದ ಉಪಯೋಗಿಸಬೇಕು. Then it says you can lay up treasures in heaven. ಮುಂದೆ ಅಲ್ಲಿ ಈ ರೀತಿ ಹೇಳುತ್ತದೆ, ನಾವು ಮುಂದಿನ ಕಾಲಕ್ಕೆ ಒಳ್ಳೆಯ ಹಸ್ತಿವಾರವನ್ನ ಮಾಡುವುದಕ್ಕಾಗಿ ಪರಲೋಕ ರಾಜ್ಯದಲ್ಲಿ ಆಸ್ತಿಯುಳ್ಳವರಾಗಿರಬೇಕು. These teachings are the same teachings of Jesus Christ in the Sermon on the Mount, Matthew chapter 6, Matthew chapter 7. ಮತ್ತಾಯ 6 ಮತ್ತು 7ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಪರ್ವತದ ಮೇಲೆ ಮಾಡಿದಂತಹ ಪ್ರಸಂಗದ ಸಾರಾಂಶವೇ ಈ ವಚನ ಭಾಗದಲ್ಲಿ ಕೊಡಲ್ಪಟ್ಟಿದೆ. Do not lay up treasures on earth, but lay up treasures in heaven. ಅಲ್ಲಿ ಯೇಸು ಕ್ರಿಸ್ತನು ಹೇಳಿದ್ದು, ಭೂಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಬೇಡಿರಿ, ಬದಲಾಗಿ ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಿರಿ. Please bear with me as I take a few minutes to close this chapter. ನಾನು ಈ ಅಧ್ಯಾಯವನ್ನು ಮುಗಿಸಲಿಕ್ಕೆ ಇನ್ನು ಕೆಲವೇ ನಿಮಿಷಗಳನ್ನು ತೆಗೆದುಕೊಳ್ಳುತ್ತೇನೆ, ದಯಮಾಡಿ ಕಾದುಕೊಳ್ಳಿರಿ. Those teachings of Jesus Christ in Matthew 6 and 7, we normally don't teach much about it. ಯೇಸು ಕ್ರಿಸ್ತನು ಆ ಮತ್ತಾಯನ ಸುವಾರ್ತೆ 6 ಮತ್ತು 7ನೇ ಅಧ್ಯಾಯದಲ್ಲಿ ಮಾಡಿದಂತಹ ಬೋಧನೆಯನ್ನ ನಾವು ಹೆಚ್ಚಾಗಿ ಸಭೆಗಳಲ್ಲಿ ಬೋಧಿಸುವುದಿಲ್ಲ. But investing for eternity become a sure foundation for your future. ಆದರೆ ನಿತ್ಯತ್ವಕ್ಕಾಗಿ ನಾವು ಕೂಡಿಸಿಟ್ಟುಕೊಳ್ಳುವಾಗ ಅದು ನಮ್ಮ ನಿತ್ಯತ್ವದ ಅಸ್ತಿವಾರದ ಆ ಒಂದು ಭದ್ರತೆಯಾಗಿರುತ್ತದೆ. You know why a true believer cannot live a posh rich life in this world? ನಿಜವಾದಂತಹ ವಿಶ್ವಾಸಿಯು ಈ ಲೋಕದಲ್ಲಿ ಐಶ್ವರ್ಯವಂತನಾಗಿ ತನಗಿಷ್ಟ ಬಂದ ಹಾಗೆ ಅನುಭೋಗದ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಗೊತ್ತಾ? I will give you 7 reasons quickly. 7 ಕಾರಣಗಳನ್ನು ನಾನು ನಿಮಗೆ ಬೇಗ ಕೊಡುತ್ತೇನೆ. It will be good if you can make note of that. ಅದನ್ನ ನೀವೆಲ್ಲರೂ ಬರೆದುಕೊಳ್ಳುವುದಾದರೆ ಅತ್ಯಂತ ಒಳ್ಳೆಯದು. And it's a warning for me also. ಇದು ನನಗೂ ಕೂಡ ಕೊಡಲ್ಪಡುವಂತ ಎಚ್ಚರಿಕೆಯಾಗಿದೆ.
Number one reason, there are millions of people who don't have even a meal a day, a square meal a day. There's so much people in living in poverty. So I, as a believer, cannot live for my comforts. ಮೊದಲನೆಯ ಕಾರಣವೇನಂತಂದ್ರೆ ಅನೇಕ ಲಕ್ಷಾಂತರ ಜನರು ಅವರು ಒಂದು ಹೊತ್ತಿನ ಊಟವೂ ಕೂಡ ಆಹಾರವೂ ಕೂಡ ಇಲ್ಲದೆ ಜೀವಿಸುತ್ತಾ ಇದ್ದಾರೆ. ಆದ್ದರಿಂದ ವಿಶ್ವಾಸಿಯಾಗಿ ನಾನು ಐಶ್ವರ್ಯದ ಅನುಭೋಗದ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯವಿಲ್ಲ. Number two, ಎರಡನೆಯದು, there are many people who have never heard the gospel. Whatever I have, I should invest maximum into spreading the gospel. ಎರಡನೇದಾಗಿ ಅನೇಕ ಜನರು ಇನ್ನೂ ಕೂಡ ಸುವಾರ್ತೆಯನ್ನ ಕೇಳಿಲ್ಲ. ಆದ್ದರಿಂದ ನನಗಿರುವಂತದ್ದೆಲ್ಲವನ್ನ ನಾನು ಇರುವುದರಲ್ಲಿ ಬಹುತೇಕ ಭಾಗವನ್ನ ನಾನು ಸ್ವಾರ್ಥ ಸೇವೆಯ ಪ್ರಚಾರಕ್ಕಾಗಿ ಉಪಯೋಗಿಸಬೇಕು. Thirdly, our calling is to live a simple life in this world. ಯೇಸು ಕ್ರಿಸ್ತನು ನಮ್ಮನ್ನ ಕರೆದಿರುವಂತದ್ದು ಈ ಲೋಕದಲ್ಲಿ ಒಂದು ಅತ್ಯಂತ ಸರಳವಾದ ಜೀವಿತವನ್ನು ಜೀವಿಸಲಿಕ್ಕಾಗಿ. Number four, ನಾಲ್ಕನೆಯದು, our Lord Jesus Christ lived a poor man in this world. He didn't even have a place to lay his head. The life of the apostles were also like that. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಡವನಾಗಿ ಆತನು ಜೀವಿಸಿದನು. ಆತನಿಗೆ ತಲೆ ಇಡುವುದಕ್ಕೂ ಕೂಡ ಸ್ಥಳವಿರಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಆತನ ಶಿಷ್ಯರು ಅಪೋಸ್ತಲರು ಕೂಡ ಅದೇ ರೀತಿ ಜೀವಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ. In John 13:29, Jesus gave his economic principle, his financial principle. It's good to read that. John 13:29. ಯೋಹಾನ ಸುವಾರ್ತೆ 13:29 ವಚನದಲ್ಲಿ ಯೇಸು ಕ್ರಿಸ್ತನು ನಮಗೆ ಅಲ್ಲಿ ಒಂದು ಸತ್ಯಾಂಶವನ್ನು ತಿಳಿಸ್ತಾ ಇದ್ದಾನೆ. ಅದು ನಮ್ಮ ಆರ್ಥಿಕ ಜೀವಿತಕ್ಕೆ ಕೊಟ್ಟಿರುವಂತಹ ಕೆಲವು ಸೂತ್ರಗಳಾಗಿವೆ. 13ನೇ ವಚನ, ಅವರಲ್ಲಿ ಕೆಲವರು ಯೂದನ ವಶದಲ್ಲಿ ಹಣದ ಚೀಲವಿದ್ದರಿಂದ ಹಬ್ಬಕ್ಕಾಗಿ ನಮಗೆ ಬೇಕಾದದ್ದನ್ನು ಕೊಂಡುಕೋ ಎಂಬುದಾಗಿಯೋ ಬಡವರಿಗೆ ಏನಾದರೂ ಕೊಡು ಎಂಬುದಾಗಿಯೋ ಯೇಸು ಅವನಿಗೆ ಹೇಳುತ್ತಾನೆ ಎಂದು ನೆಲೆಸಿದರು. There are two things we learn from Jesus' financial principle. ಯೇಸು ಕ್ರಿಸ್ತನ ಈ ಒಂದು ಆರ್ಥಿಕ ಸೂತ್ರದಲ್ಲಿ ನಾವು ಎರಡು ವಿಷಯಗಳನ್ನು ಕಲಿತುಕೊಳ್ಳುತ್ತೇವೆ. One, buy what you need. ಮೊದಲನೆಯ ಸೂತ್ರವೇನೆಂದರೆ ನಮಗೆ ಬೇಕಾದದ್ದನ್ನ ಕೊಂಡುಕೊಳ್ಳಬೇಕು. Secondly, give to the needy. ಎರಡನೇದಾಗಿ ಬಡವರಿಗೆ ಕೊಡಬೇಕು. Fifth principle, if you hoard riches, once the church is taken from here, that money will go into the hand of the Antichrist. ಐದನೆಯ ಕಾರಣ ನಾವು ಐಶ್ವರ್ಯವನ್ನ ಕೂಡಿಟ್ಟುಕೊಳ್ಳಬಾರದು ಎಂಬುದಕ್ಕೆ ಏನೆಂದರೆ, ನಾವು ಐಶ್ವರ್ಯವನ್ನು ಕೂಡಿಸಿಟ್ಟುಕೊಂಡರೆ ಸಭೆಯು ಎತ್ತಲ್ಪಟ್ಟಾಗ ನಮ್ಮ ಐಶ್ವರ್ಯವು ಅದು ಕೆಟ್ಟವರ ಕೈಯಲ್ಲಿ ಸೇರುತ್ತದೆ. ಅಂತಿಕ್ರಿಸ್ತುವಿನ ಕ್ರಿಸ್ತ ವಿರೋಧಿಯ ಕೈಗೆ ಹೋಗಲಿಕ್ಕಿದೆ. ಓಕೆ. And also James 5:1-5 gives a warning about those who are rich and hoard money. ಯಾಕೋಬ 1ನೇ ಅಧ್ಯಾಯ 1-5 ವಚನಗಳು ನಮಗೆ ಹಣವನ್ನು ಕೂಡಿಸಿಟ್ಟು 5ನೇ ಅಧ್ಯಾಯ 1-6. ಯಾಕೋಬ 5ನೇ ಅಧ್ಯಾಯ 1-6 ವಚನ ಹಣವನ್ನು ಕೂಡಿಸಿಟ್ಟುಕೊಳ್ಳುವವರ ಕುರಿತಾಗಿ ಎಚ್ಚರಿಕೆ ಮಾತನ್ನು ಕೊಡುತ್ತದೆ. Number 6, 6ನೇ ಕಾರಣ, we have to give an account for everything God has given before the judgment seat of Christ one day. ದೇವರು ನಮಗೆ ಕೊಟ್ಟಿರುವ ಎಲ್ಲದರ ಕುರಿತಾಗಿ ನಾವು ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಂತುಕೊಳ್ಳುವಾಗ ಒಂದು ದಿನ ಲೆಕ್ಕ ಒಪ್ಪಿಸಬೇಕು. Lastly, ಕಡೆಯದಾಗಿ, we are asked to live a life of faith. We are to pray, give me my daily bread. ನಾವು ನಂಬಿಕೆಯ ಜೀವಿತವನ್ನು ಜೀವಿಸಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ. ನಾವು ಪ್ರಾರ್ಥನೆ ಮಾಡಬೇಕು, ಏನೆಂದರೆ ನಮಗೆ ಅನುದಿನದ ಆಹಾರವನ್ನು ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥಿಸಬೇಕು. So enjoying the riches is by giving it away for God's kingdom and those who are for the benefit of others.
ನಮಗಿರುವಂತಹ ಐಶ್ವರ್ಯವನ್ನ ಅನುಭವಿಸುವಂತಹ ಸರಿಯಾದ ರೀತಿ ಏನೆಂದರೆ ಅದನ್ನು ನಾವು ಕರ್ತನ ರಾಜ್ಯದ ಅಭಿವೃದ್ಧಿಗಾಗಿ ವಿನಿಯೋಗಿಸಬೇಕು. ಅದೇ ರೀತಿ ಬಡವರಿಗೆ, ಅಗತ್ಯದಲ್ಲಿರುವವರಿಗೆ ಹಂಚಬೇಕು. 2 more minutes, I'll close it. Verse 20 and 21. 20-21ನೇ ವಚನವನ್ನು ನಾವು ಓದಿಕೊಂಡು ವಾಕ್ಯ ಭಾಗವನ್ನು ಮುಗಿಸುತ್ತೇನೆ. ಎಲೈ ತಿಮೋಥೆಯನೇ, ಜ್ಞಾನೋಪದೇಶವೆಂದು ಸುಳ್ಳಾಗಿ ಹೇಳಿಕೊಳ್ಳುವ ಬೋಧನೆಗೆ ಸಂಬಂಧಪಟ್ಟ ಪ್ರಾಪಂಚಿಕವಾದ ಹರಟೆ ಮಾತುಗಳಿಗೂ ವಿವಾದಗಳಿಗೂ ನೀನು ದೂರವಾಗಿದ್ದು ನಿನ್ನ ವಶಕ್ಕೆ ಕೊಟ್ಟಿರುವುದನ್ನೇ ಕಾಪಾಡು. ಕೆಲವರು ಆ ಸುಳ್ಳಾದ ಜ್ಞಾನವನ್ನು ಅವಲಂಬಿಸಿ ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾದರು. ಕೃಪೆಯು ನಿಮ್ಮೊಂದಿಗೆ ಇರಲಿ. This is the final charge Paul gives to Timothy. ತಿಮೋಥೆಯನಿಗೆ ಪೌಲನು ಕೊಡುತ್ತಾ ಇರುವಂತಹ ಕಡೆಯ ಆಜ್ಞೆಗಳು ಇದಾಗಿವೆ. He's telling God what is deposited, entrusted to you. ನಿನ್ನ ವಶಕ್ಕೆ ಕೊಟ್ಟಿರುವಂತದನ್ನ ಕಾಪಾಡಿಕೋ ಎಂಬುದಾಗಿ ಹೇಳುತ್ತಾನೆ. That deposit is like something you put in a fixed deposit. It is that whole body of truth, the right teaching that is entrusted, the gospel and the truth entrusted to you and I. We have to guard it carefully. ವಶಕ್ಕೆ ಕೊಡಲ್ಪಟ್ಟಿರುವುದು ಎಂಬುದಾಗಿ ಹೇಳುವಾಗ ನಾವು ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ ಹಾಗೆ ನಮ್ಮ ವಶಕ್ಕೆ ಕೊಟ್ಟಿರುವಂತಹ ಸತ್ಯವನ್ನ ಕಾಪಾಡಿಕೊಳ್ಳುವ ಜವಾಬ್ದಾರಿ ನಿಮ್ಮ ಮೇಲಿದೆ. If you go to many denominations and many churches today, the messages are social club messages to entertain people. There is no solid teaching in many churches today. But we have to make sure that when people come to the church, they hear the truth, not having itching ears to entertain people. That's what's happening today. So guard what is entrusted to your hands. ಅನೇಕ ಕ್ರೈಸ್ತ ಪಂಗಡಗಳ ಮಧ್ಯದಲ್ಲಿ ನಾವು ನೋಡುವಾಗ ಇಂದು ಅವರ ಮಧ್ಯದಲ್ಲಿ ನಡೆಯುತ್ತಿರುವಂತದ್ದು ಏನೆಂದರೆ ಮನರಂಜನೆಗಾಗಿ ಬೋಧನೆ ಮತ್ತು ಜನರಿಗೆ ಒಂದು ಸಾಮಾಜಿಕವಾದಂತಹ ಕ್ಲಬ್ಗಳ ರೀತಿಯಲ್ಲಿ ಅವರು ಸಭೆಗಳನ್ನ ನಡೆಸುತ್ತಾ ಇದ್ದಾರೆ. ಅಲ್ಲಿ ಕೂಡಿ ಬರುವಾಗ ಅವರಿಗೆ ಜನರಿಗೆ ಬೇಕಾದಂತಹ ಆತ್ಮೀಕ ಆಹಾರಗಳು ದೊರೆಯುವುದಿಲ್ಲ. ಆದರೆ ನೀವು ಜ್ಞಾಪಕಕ್ಕೆ ಇಟ್ಟುಕೊಳ್ಳಬೇಕು ಏನೆಂದರೆ ನಮ್ಮ ಸಭೆಗಳಿಗೆ ಜನರು ಬರುವಾಗ ಅವರಿಗೆ ಆತ್ಮೀಕವಾದ ಸತ್ಯಾಂಶಗಳು ತಿಳಿಸಲ್ಪಡುವ ಹಾಗೆ ಬೋಧನೆಗಳು ಇರಬೇಕು. People don't come to church to be entertained that they get in the world. They come to church for solid teaching and the word of God. ಜನರು ಸಭೆಗಳಿಗೆ ಬರುವುದು ಮನರಂಜನೆಗಾಗಿ ಅಲ್ಲ, ಮನರಂಜನೆ ಅವರಿಗೆ ಲೋಕದಲ್ಲೇ ಸಿಕ್ಕುವಂತದ್ದಾಗಿರುತ್ತದೆ. ಜನರು ಸಭೆಗೆ ಬರುವಂತದ್ದು ಯಾಕಂದರೆ ದೇವರ ವಾಕ್ಯದ ಸರಿಯಾದ ಸತ್ಯಾಂಶವನ್ನ ಅರಿತುಕೊಳ್ಳಲಿಕ್ಕಾಗಿ ಅವರು ಬರುತ್ತಾರೆ. May our assemblies become solid teaching Bible schools. Each local assembly should be a Bible school. ನಮ್ಮ ಸ್ಥಳೀಯ ಸಭೆಗಳು ದೇವರ ವಾಕ್ಯವನ್ನು ಸರಿಯಾಗಿ ಬೋಧಿಸುವಂತ ಸಭೆಗಳಾಗಿರಲಿ ಮತ್ತು ಸತ್ಯವೇದ ಶಾಲೆಗಳ ಹಾಗೆ ಇರಲಿ. But the last verse, Paul is coming a full circle where he started in chapter 1 about false teaching. Some have gone away from the faith. ಪೌಲನು ಕಡೆಯ ವಚನಕ್ಕೆ ಬರುವಾಗ ಒಂದು ಸಂಪೂರ್ಣವಾದಂತಹ ವೃತ್ತವನ್ನ ಆತನು ಮಾಡುವಂತವನಾಗಿರುತ್ತಾನೆ. ಅಲ್ಲಿ ಮೊದಲನೇ ಅಧ್ಯಾಯದಲ್ಲಿ ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಆತನು ಸುಳ್ಳು ಬೋಧಕರ ವಿಷಯದಲ್ಲಿ ಎಚ್ಚರಿಸಿದ ಹಾಗೆ ಇಲ್ಲಿ ಕಡೆಯ ವಚನದಲ್ಲಿಯೂ ಕೂಡ ಸುಳ್ಳು ಬೋಧಕರ ವಿಷಯದಲ್ಲಿ ಎಚ್ಚರಿಸುತ್ತಿದ್ದಾನೆ. Lastly, grace be with you, a symbol ending a benediction. ಕಡೆಯದಾಗಿ ಕೃಪೆಯು ನಿಮ್ಮೊಂದಿಗೆ ಇರಲಿ ಎಂಬುದಾಗಿ ಒಂದು ಸರಳವಾದ ಅಂತ್ಯಾಶೀರ್ವಾದವನ್ನು ಆತನು ಮಾಡುತ್ತಿದ್ದಾನೆ. That you is plural. It is not just for Timothy only. For every believer in the local church and everyone who will read this epistle. We know that Paul's epistles were read in many local churches. So that you is a plural verse for all who read the letter, even for you and I today, 2000 years later, almost. ಇಲ್ಲಿ ನಿಮ್ಮೊಂದಿಗೆ ಇರಲಿ ಎಂಬುದಾಗಿ ಉಪಯೋಗಿಸಿರುವಂತಹ ಈ ಒಂದು ವಚನವು ಅದು ಬಹುವಚನವಾಗಿದೆ. ಅದು ಕೇವಲ ತಿಮೋಥೆಯನಿಗೆ ಪೌಲನು ಹೇಳುತ್ತಿರುವಂತಹ ವಚನವಲ್ಲ, ಬದಲಾಗಿ ವಿಶ್ವಾಸಿಗಳಾದಂತಹ ನನಗೆ, ನಿಮಗೆ ಮತ್ತು ಸ್ಥಳೀಯ ಸಭೆಯಲ್ಲಿರುವವರೆಲ್ಲರಿಗೂ ಈ ಪತ್ರಿಕೆಯನ್ನು ಓದುವ ಪ್ರತಿಯೊಬ್ಬರಿಗೂ ಆತನು ಹೇಳಿದನು. ಇಲ್ಲಿ ನಾವು ನೋಡುವಾಗ ಪ್ರತಿಯೊಬ್ಬರಿಗೂ ಪೌಲನು ಅಂತ್ಯಾಶೀರ್ವಾದವನ್ನ ಕೃಪೆಯು ನಿಮ್ಮೊಂದಿಗಿರಲಿ ಎಂಬುದಾಗಿ ಹೇಳುತ್ತಿದ್ದಾನೆ.
Oh, how much we need the grace of God to live a life that Paul is challenging Timothy to live and teach. ದೇವರ ಕೃಪೆಯು ನಮಗೆ ಅತ್ಯಂತ ಅವಶ್ಯಕವಾಗಿದೆ. ಪೌಲನು ತಿಮೋಥಿಯನಿಗೆ ಹೇಳುತ್ತಾ ಇರುವಂತಹ ಪರಿಶುದ್ಧತೆಯ ಮತ್ತು ಆ ಪ್ರೋತ್ಸಾಹದಾಯಕ ಜೀವಿತವನ್ನು ಜೀವಿಸಲಿಕ್ಕೆ. May the Lord help us with these thoughts. ದೇವರು ಈ ಒಂದು ಆಲೋಚನೆಗಳನ್ನ ನಮ್ಮೆಲ್ಲರಿಗೂ ಆಶೀರ್ವದಿಸಲಿ. Thank you very much for bearing with me throughout the study of 1 Timothy. ನನ್ನೊಟ್ಟಿಗೆ ತಾಳ್ಮೆಯಿಂದ ಈ ಒಂದು ಮೊದಲನೇ ತಿಮೋಥಿಯನ ಪತ್ರಿಕೆಯ ಕಡೆಯವರೆಗೂ ನೀವು ಕಾದುಕೊಂಡದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. The next study will be not 2 Timothy, Titus. Then we will switch back to 2 Timothy because that's the order in which these pastoral epistles were written. ನಮ್ಮ ಮುಂದಿನ ಅಧ್ಯಯನ ಅದು ತೀತನ ಬರೆದ ಪತ್ರಿಕೆ ಆಗಿರುತ್ತದೆ. ಅದು 2ನೇ ತಿಮೋಥಿಯನ ಪತ್ರಿಕೆ ಆಗಿರುವುದಿಲ್ಲ. ಯಾಕಂದರೆ ಈ ಒಂದು ಕ್ರಮದಲ್ಲಿಯೇ ಈ ಪತ್ರಿಕೆಗಳು ಬರೆಯಲ್ಪಟ್ಟಿವೆ. ಆದ್ದರಿಂದ ಮುಂದೆ ನಾವು ತೀತನ ಪತ್ರಿಕೆಯನ್ನ ಅಧ್ಯಯನ ಮಾಡುತ್ತೇವೆ. Thank you very much. May God bless each one.